ಎಲ್ಲರಿಗೂ ಹ್ಯಾಪಿ ಸಾಬತ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ರಾಷ್ಟ್ರೀಯ ಕನ್ನಡ ಸಭಾ ಪಾಠವನ್ನ ವಿಮರ್ಶೆ ಮಾಡುವಂತ ಸಮಯ. ಅದಕ್ಕಾಗಿ ಕೂಡಿ ಬಂದಿರುವಂತಹ ತಮ್ಮೆಲ್ಲರಿಗೂ ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಪಾಠವನ್ನ ಪ್ರಾರಂಭ ಮಾಡುವ ಹಾಗೆ ನಾವು ಪ್ರಾರ್ಥನೆಗೆ ಹೋಗೋಣ. ಬೋಧಕರಾದಂತಹ ಶ್ರೀ ಸಾಲಮನ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಾರ್ಥನೆ ನಮ್ಮ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಸಬ್ಬತ್ತಿನ ಸಂಜೆಯ ವೇಳೆಗಳನ್ನ ಕಾಣುವಂತ ಭಾಗ್ಯವನ್ನು ಕೊಟ್ಟಿದ್ದೀರಿ. ಇಡೀ ವಾರದ ಎಲ್ಲ ದಿವಸಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಗಳಿಗೆಗಳಲ್ಲಿ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮ ಎಲ್ಲ ಹೋಗಬರಗಳಲ್ಲಿ ಹಾಗೂ ಸ್ವಾಮಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯಕರಾಗಿದ್ದುಕೊಂಡು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಕೂಟದಲ್ಲಿ ಭಾಗಿಗಳಾಗುವಂತ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ ಸ್ವಾಮಿ. ನಮ್ಮ ಸ್ವಂತ ಪ್ರಯತ್ನದಿಂದಲ್ಲ, ನಮ್ಮ ಸ್ವನೀತಿವಂತಿಕೆಯಿಂದಲ್ಲ ಸ್ವಾಮಿ, ನೀನು ನಮಗೆ ತೋರಿಸ್ತಕ್ಕಂಥ ದಯೆ, ಕರುಣೆ, ಕೃಪಾ ಕಟಾಕ್ಷಗಳಿಗಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ನೀತಿವಂತಿಕೆಯು ಸ್ವಾಮಿ ನಮ್ಮಲ್ಲಿ ಅಲ್ಪವಾದರೂ ಇಲ್ಲ ಸ್ವಾಮಿ. ಆದಾಗ್ಯೂ ನಮ್ಮನ್ನ ಕರುಣಿಸಿ ಕಟಾಕ್ಷಿಸಿ ನಮ್ಮನ್ನ ಮಕ್ಕಳೆಂಬುದಾಗಿ ಸ್ವೀಕರಿಸಿದ್ದೀರಿ. ಈ ದಿನದ ಪಾಠಗಳನ್ನು ನಾವು ಕಲೀಲಿಕ್ಕೆ ಹೋಗುವಾಗ ನಿನ್ನ ಕೃಪೆ ನಮ್ಮ ಮೇಲಿರ್ಲಿ. ವಾರದ ಎಲ್ಲ ಪಾಠಗಳನ್ನ ಇವತ್ತು ನಾವು ಮರು ವಿಚಾರಣೆ ಮಾಡಿ ಸ್ವಾಮಿಗೆ ನಾವು ಕಲಿಯುವಾಗ ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆಯೂ ನಮ್ಮ ಜ್ಞಾನೇಂದ್ರಿಯಗಳನ್ನು ಹೆಚ್ಚಿಸಿ ನಿನ್ನ ಚಿತ್ತಾನುಸಾರದಲ್ಲಿ ನಾವು ತಿಳಿದುಕೊಂಡು ನಿನ್ನ ಇಷ್ಟಕ್ಕೆ ಅನುಸಾರವಾಗಿ ನಾವು ಜೀವಿಸುವ ಹಾಗೆ ನಮ್ಮನ್ನ ನಡೆಸುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಾಧನೆಯ ಪ್ರಾರಂಭ ಮಾಡುವಾಗೆ ನಮ್ಮ ಸಭಾ ಸಂಗೀತ ಪುಸ್ತಕದಲ್ಲಿ 72ನೇ ಸಂಗೀತವನ್ನ ಹಾಡಿಕೊಳ್ಳೋಣ. 72ನೇ ಸಂಗೀತ, ಕುರ್ಬಾನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ. ಕುರ್ಬಾನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ, ನಿನ್ನ ಮಂದೆಯನ್ನು ಮೇಸು ರಮ್ಯ ಹೊಲದಲ್ಲಿಯೇ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆ. ಮಂದೆಯನ್ನು ಪ್ರೀತಿಯಿಂದ ಮಾರ್ಗದಲ್ಲಿ ನಡೆಸು. ತಪ್ಪಿ ಹೋದ ಕುರಿಯನ್ನ ಕರುಣಿಸಿ ಹುಡುಕು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನು. ನಾವು ಪಾಪ ಮಾಡಿದ್ದಾಗ್ಯೂ ಬನ್ನಿ ನಾನು ತಳ್ಳೆನು. ನಿರ್ಮಲತ್ವ ಕೊಡುತ್ತೇನೆ ಎಂದು ನೀನು ಹೇಳಿದೆ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಬಾಲ್ಯದಲ್ಲಿ ನಿನ್ನ ದಾಯ ನಮ್ಮ ಮೇಲೆ ಇರಲಿ. ನಿನ್ನ ದಿವ್ಯವಾದ ಪ್ರೀತಿ
ಎದೆಯನ್ನು ತುಂಬಲಿ. ಪ್ರಿಯ ಯೇಸು ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದಿ. ಪ್ರಿಯ ಯೇಸು ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದಿ. ಪಾಠಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಕಳೆದ ವಾರದ ದಿನಗಳೆಲ್ಲ ನಮ್ಮನ್ನು ಆಶೀರ್ವದಿಸಿ ನಿನ್ನ ಭಕ್ತರ ಮುಖಾಂತರವಾಗಿ ಅದ್ಭುತವಾಗಿ ಈ ವಾರದ ಪಾಠಗಳನ್ನ ನೀನು ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ ಕಲಿತಂತಹ ಪಾಠವನ್ನ ಪರಿಷ್ಕರಣೆ ಮಾಡುವಂತೆ, ವಿಮರ್ಶೆ ಮಾಡುವಂತೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವೇನನ್ನ ತಿಳಿದುಕೊಂಡಿದ್ದೇವೆ ಎಂಬುದನ್ನ ನೆನಪಿಸಿಕೊಂಡು ಅವುಗಳನ್ನ ಮನವರಿಕೆ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ಸತ್ಯಕ್ಕೆ ನಾವು ಇನ್ನಷ್ಟು ಹತ್ತಿರವಾಗಿ ನಮ್ಮ ಜೀವಿತದಲ್ಲಿ ಸ್ವಾಮಿ ಅದನ್ನು ಅನುಭವಿಸುವಂತೆ, ನಮ್ಮ ಹೃದಯದ ಹಲಿಗೆ ಮೇಲೆ ಅವನ್ನ ಬರೆದುಕೊಳ್ಳಕ್ಕಾಗುವಂತೆ ಮತ್ತು ಈ ಕೊನೆಯ ದಿನಗಳಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧತೆಯ ಪ್ರಮಾಣದಲ್ಲಿ ಪರಿಪೂರ್ಣತೆಯವನ್ನ ಮಟ್ಟವನ್ನು ಮುಟ್ಟಲಿಕ್ಕಾಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ವಾರದ ಪಾಠದ ವಿಚಾರದಲ್ಲಿ ಈಗಾಗಲೇ ನಾವು ಕಲ್ತಿದ್ದೇವೆ. ರೂತಳು ಮತ್ತು ಎಸ್ತರಳು ಎಂಬುವಂತ ವಿಷಯಗಳು. ಮೊದಲನೇ ದಿವಸ ಆರಂಭವನ್ನು ನಾನು ಮಾಡಿದೆ. ಆಮೇಲೆ ಪಾಸ್ಟರ್ ಸಾಲಮನ್ ಅವರು ಅದನ್ನ ಮುಂದುವರಿಸಿದ್ರು. ನಂತರ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಹಾಗೂ ನಮ್ಮ ಚಿನ್ನಪ್ಪ ಸಾತ್ವಿಕರವರು ಈ ಪಾಠಗಳನ್ನ ನಡೆಸ್ಕೊಂತ ಬಂದ್ರು. ಈ ಪಾಠಗಳನ್ನ ಕಲಿಯುವಾಗ ಅದ್ಭುತವಾದಂತ ಒಂದು ಸ್ವಾರಸ್ಯಕರವಾದಂತ ಕಥೆಯನ್ನ ನಾವು ಕಲಿತಾ ಬಂದ್ವಿ. ಇಬ್ಬರು ಸ್ತ್ರೀಯರು ಸತ್ಯವೇದದಲ್ಲಿ ದೇವರ ಒಂದು ಯೋಜನೆಯಲ್ಲಿ ಭಾಗಿಗಳಾಗಿ ಅವರ ಮುಖಾಂತರವಾಗಿ ಅಂತ್ಯದ ದಿನಮಾನಗಳಲ್ಲಿ ಹೇಗೆ ಕರ್ತನು ತನ್ನ ಸಭೆಯು ಎದುರಿಸಬೇಕಾದಂತಹ ಪರಿಸ್ಥಿತಿಯನ್ನು ಮತ್ತು ಆ ಸಮಯದಲ್ಲಿ ದೇವರಿಗಾಗಿ ಹೇಗೆ ಆತುಕೊಳ್ಳಬೇಕು ಎಂಬುದನ್ನು ಇವರಿಬ್ಬರ ಒಂದು ಕಥೆಯಲ್ಲಿ ನಾವು ಇವರಿಬ್ಬರ ಒಂದು ಚರಿತ್ರೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಕೊನೆಯ ಕಾಲದಲ್ಲಿ ನಡೆಯುವಂತಹ ಘಟನೆಗಳು ದೇವ ಜನರಿಗೆ ಬಹಳ ಪ್ರಾಮುಖ್ಯವಾಗಿರ್ತವೆ. ಯಾಕಂತಂದ್ರೆ ಈಗಾಗಲೇ ನಮ್ಗೆ ಗೊತ್ತು ಇಲ್ಲಿ ಹೇಗಿರ್ತದೆ ಅಂತಂದ್ರೆ ಇವತ್ತಿನ ಪರಿಸ್ಥಿತಿಗಳು ಅಂತ್ಯದ ದಿನಮಾನಗಳಲ್ಲಿ ಕೊನೆಯದಾಗಿ ಇಲ್ಲಿ ನಾವು ನೋಡ್ತೇವೆ. ಶುಕ್ರವಾರ ಪಾಠದಲ್ಲಿ ಹೇಳ್ತದೆ, ಅಂತ್ಯದ ದಿನಗಳಲ್ಲಿ ದೇವರ ಸಭೆ ಯಾವ ರೀತಿಯಲ್ಲಿ ದೇವರ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳುವಾಗ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗ್ತದೆ ಎಂಬುದಾಗಿ ಶುಕ್ರವಾರದ ಪಾಠದಲ್ಲಿ ನಾವು ನೋಡುವಾಗ ಶ್ರೀಮತಿ ವೈಟಮ್ನವ್ರು ಬರೀತಾರೆ ಪೆಟ್ರಿಯಾರ್ಚಿಕ್ ಅಂತ ಪುಸ್ತಕದಲ್ಲಿ 605, 606ನೇ ಪುಟದಲ್ಲಿ, ಜನಪ್ರಿಯವಾದ ಸಂಪ್ರದಾಯಗಳು, ಪದ್ಧತಿ ಹಾಗೂ ಪೂರ್ವಕರಿಂದ ಬಂದ ಆಚಾರ ವಿಚಾರಗಳನ್ನು ಅನುಸರಿಸಲು ನಿರಾಕರಿಸುವ ಅತ್ಯಲ್ಪ ಸಂಖ್ಯೆಯ ಜನರು ವಿರುದ್ಧವಾಗಿ ಸೈತಾನನು ಇತರರ ಮೂಲಕ ಉಗ್ರ ಕೋಪ ಉಂಟು ಮಾಡುತ್ತಾನೆ. ಕೊನೆ ಕಾಲದಲ್ಲಿ ಸೈತಾನನ ವಿರುದ್ಧವಾಗಿ ಸಭೆ ಒಂದು ದೊಡ್ಡ ಹೋರಾಟವನ್ನು ಮಾಡ್ಬೇಕು. ಆಗ ಅವನು ಸಣ್ಣ ಸಣ್ಣ ವಿಷಯದಲ್ಲಿಯೂ ಸಹ ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟಂತ, ದೇವರಿಗೆ ಪ್ರಾಮಾಣಿಕರಾಗಿ ನಡ್ಕೊಳ್ಳುವಂತ, ದೇವರನ್ನ ಪ್ರೀತಿಸುವಂತ, ದೇವರ ಪರಿಶುದ್ಧತೆಗಾಗಿ ಹಂಬಲಿಸುವಂತ ದೇವ ಜನರನ್ನ ಹೆಜ್ಜೆ ಹೆಜ್ಜೆಗೂ ಅವರನ್ನ ಶೋಧಿಸುತ್ತಾ, ಇಕ್ಕಟ್ಟಿನಲ್ಲಿ ಸಿಕ್ಕಿಸುತ್ತಾ, ಪಾಪಕ್ಕೆ ಪ್ರೇರಣೆ ಮಾಡುತ್ತಾ, ಅವರನ್ನ ನಿತ್ಯ ಜೀವದ ಹಕ್ಕನ್ನ ಕಸಿದುಕೊಳ್ಳಲು ಎಷ್ಟು ಬೇಕೋ ಅಷ್ಟು ಪ್ರಯತ್ನವನ್ನ ಮಾಡ್ತಾನೆ ಬರುವಂತನಾಗಿದ್ದಾನೆ. ಈಗ ಈ ಸಮಯದಲ್ಲಿ ನಾವು ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ ಕಳೆದ ವಾರದ ಪಾಠದಲ್ಲಿ ನಾವು ಕಲಿತ ಹಾಗೆ, ನಮ್ಮ ಒಂದು ಸಮಯದಲ್ಲಿ ಅಂತ್ಯದ ದಿನಮಾನಗಳು ಇರುವಾಗ ಪ್ರವಾದನೆಯ ಕಾಲಮಾನದ ಪ್ರಕಾರವಾಗಿ ಒಂದು ವೇಳೆ
ಆ ದಿನಗಳು ನಮ್ಮ ವೈಯಕ್ತಿಕವಾದಂತ ಬದುಕಿನಲ್ಲಿ ಬಂದರೆ ಅಥವಾ ಮುಂದೆ ಬರುವಾಗ ಮುಂದಿನ ಸಂತತಿ ಹೇಗೆ ಅವುಗಳನ್ನು ನಾವು ಎದುರಿಸಿ ಜಯಿಸಿ ನಿಲ್ಲಲಿಕ್ಕೆ ಬೇಕಾದಂತ ಆತ್ಮಿಕ ಬಲವನ್ನ ಹೊಂದಬೇಕೆಂಬುದನ್ನ ಈ ಒಂದು ವಾರದ ಪಾಠದಲ್ಲಿ ರೂತಳು ಮತ್ತು ಎಸ್ತೇರಳು ಈ ಇಬ್ಬರ 2 ಪುಸ್ತಕಗಳಲ್ಲಿ ನಾವು ಕಲಿತಾ ಹೋಗುವಂತರಾಗಿದ್ದೇವೆ. ಇವರ ಕಾಲಘಟ್ಟದಲ್ಲಿ ನಡೆದಂತ ಘಟನೆಗಳೇ ಕೊನೆಯ ಅಂತ್ಯದ ದಿನಮಾನಗಳಲ್ಲಿ ದೇವರನ್ನ ಪ್ರೀತಿಸುವಂತ ದೇವರ ಸಭೆಗೆ, ದೇವರ ಜನಾಂಗಕ್ಕೆ ನಡೆದಂತ ಘಟನೆಗಳೇ ಇಲ್ಲಿ ಮುಂದೆ ಎದುರಾಗುವಂತವುಗಳಾಗಿವೆ. ಇದನ್ನ ಇವರ ಪಾಠಗಳಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡ್ತೇವೆ ಈ ಇಬ್ಬರು ಸ್ತ್ರೀಯರು, ಈ ಸ್ತ್ರೀ ಎಂಬತಕ್ಕಂಥದ್ದು ಹೇಳುವಾಗ ಸಭೆಯನ್ನ ಸಂಬೋಧಿಸುತ್ತದೆ. ಸತ್ಯವೇದದ ಪ್ರವಾದನೆಯ ಪ್ರಕಾರವಾಗಿ ಇಬ್ಬರು ಸ್ತ್ರೀಯರು 2 ಕಾಲಮಾನಗಳ ಘಟ್ಟಗಳಲ್ಲಿ ದೇವರ ಸಭೆಯನ್ನ ಪ್ರತಿನಿಧಿಸುವಂತವರಾಗಿದ್ದಾರೆ. ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ ಸಮಯದಲ್ಲಿ ನಡೀತಕ್ಕಂಥದ್ದು. ಈ 2 ಸಮಯಗಳಲ್ಲಿ 2 ಕಾಲಘಟ್ಟಗಳಲ್ಲಿ ದೇವರು ಹೇಗೆ ತನ್ನ ಸಭೆಯನ್ನು ಪರಿಪಾಲಿಸ್ತಾನೆ ಮತ್ತು ದೇವರು ಹೇಗೆ ತನ್ನ ಸಭೆಯನ್ನು ವಿಮೋಚಿಸ್ತಾನೆ ಅಂತಕ್ಕಂಥ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಇಲ್ಲಿ ಭಾನುವಾರದ ಪಾಠಕ್ಕೆ ಬರುವಾಗ ನಾವು ಕಲ್ತಿವು ಹಾಲು ಜೇನು ಹರಿಯುವ ದೇಶದಲ್ಲಿ ಬರಗಾಲ. ಇದನ್ನ ಚೆನ್ನಾಗಿ ವಿವರಣೆ ಮಾಡುದು. ಈ ಬರಗಾಲ ಅಂತಕ್ಕಂಥದ್ದು ಬರ್ಬೇಕಾದ್ರೆ ಕಾರಣ ಇದು ಮನುಷ್ಯನು ತಾನಾಗಿ ಬರಮಾಡಿಕೊಂಡಂತ ಒಂದು ಪರಿಸ್ಥಿತಿ. ಹೇಗೆ ಅಂತಂದ್ರೆ ಈ ನವಮಿ ಯೆರೂಸಲೇಮ್ ಅಂದ್ರೆ ಬೆತ್ಲೆಹೇಮಿನವಳಾಗಿತ್ತು. ಅಲ್ಲಿಂದ ಈಕೆ ತನ್ನ ಗಂಡನ ಜೊತೆಯಲ್ಲಿ ಮೋವಾಬ್ ದೇಶಕ್ಕೆ ಹೋಗ್ಬೇಕು. ಅದರಲ್ಲಿ ಬರಗಾಲ ಬಂತು ಅಂತ ನೋಡ್ತೇವೆ. ಈ ಬೆತ್ಲೆಹೇಮ್ ಎಂಬತಕ್ಕಂತ ಒಂದು ಪದಕ್ಕೆ ಅರ್ಥ ರೊಟ್ಟಿ ಮನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ಸಮೃದ್ಧಿಯಾಗಿ ಆಹಾರ ಸಿಗುವಂತ ಒಂದು ಸ್ಥಳ. ಏದೇನ್ ತೋಟ ಸುತ್ತಮುತ್ತ ಇದ್ದಂತ ಒಂದು ಸ್ಥಳ. ಏದೇನ್ ತೋಟದಲ್ಲಿ ದೇವರು ಸೃಷ್ಟಿ ಮಾಡಿದಾಗ ಆದಾಮ ಅವಳಿಗೆ ಸಮೃದ್ಧಿಯಾದಂತ ಊಟವಿತ್ತು. ಅಲ್ಲಿ ಯಾವ ಕೊರತೆ ಇರಲಿಲ್ಲ. ಆದ್ರೆ ಯಾವಾಗ ತಿನ್ನಬೇಡ ಅಂತ ಹೇಳಿದ್ದ ಹಣ್ಣನ್ನ ತಿಂದು ತಪ್ಪು ಮಾಡಿದನು, ಆವಾಗಿಂದ ಈ ಒಂದು ಭೂಮಿ ಮೇಲೆ ಇಂಥ ಪರಿಸ್ಥಿತಿಯನ್ನ ಮನುಷ್ಯನು ಎದುರಿಸಬೇಕಾಗಿತ್ತು. ದುಡಿದು ದೇವರು ಸುರಿಸಿ ಆಹಾರವನ್ನ ಸಂಪಾದನೆ ಮಾಡಬೇಕಾಗಿತ್ತು. ಅಷ್ಟು ಸಂಪಾದನೆ ಮಾಡಿದ್ರು ಕೂಡ ಕೊರತೆಯನ್ನು ಅನುಭವಿಸ್ಬೇಕಾಯ್ತು. ಕೆಲವೊಂದು ಸಾರಿ ಪ್ರಕೃತಿ ವಿಕೋಪಗಳಿಗೆ ಒಳಗಾದಾಗ ಅನೇಕ ಭಾಗದ ಜನರು ಈ ರೀತಿಯಾದಂತಹ ಬರಗಾಲಗಳನ್ನ ಅನುಭವಿಸ್ಲೇಬೇಕಾಗಿತ್ತು. ಇದು ಪಾಪದ ಒಂದು ನಿಮಿತ್ತ ಬಂದಂತ ಶಾಪ. ಅದನ್ನ ಭೂಮಿ ಮೇಲೆ ಎದುರಿಸಲೇಬೇಕಾಗಿತ್ತು. ಇದು ಜಗತ್ತಿನ ಎಲ್ಲಾ ದೇಶಗಳಲ್ಲಿಯೂ ನಡೀತಾ ಇತ್ತು. ಹಾಗೆಯೇ ಸ್ವಾಭಾವಿಕವಾಗಿ ಬೆತ್ಲೆಹೇಮ್ ಪಟ್ಟಣದ ಸುತ್ತಮುತ್ತಲು ಆ ಸಮಯದಲ್ಲಿ ಈ ಬರಗಾಲ ಬರ್ತದೆ. ಬರಗಾಲ ಅಂತಂದ್ರೆ ಮನುಷ್ಯನ ಪಾಪದ ನಿಮಿತ್ತ ಎದುರಿಸಬೇಕಾದಂತ ಸಂಕಷ್ಟ. ಇದನ್ನ ಯಾರೇ ಆಗ್ಲಿ ಈ ಭೂಮಿ ಮೇಲೆ ಎಲ್ರೂ ಸಹ ಎದುರಿಸಲೇಬೇಕಾಗಿತ್ತು, ಅನುಭವಿಸ್ಲೇಬೇಕಾಗಿತ್ತು. ಹೀಗಿರುವಾಗ ಈ ಎಲಿಮೆಲೆಕನು, ನವಮಿ ಇಬ್ಬರು ಮಕ್ಕಳು ಆಹಾರಕ್ಕಾಗಿ ಮೋವಾಬ್ ದೇಶಕ್ಕೆ ಹೋಗುವಂತ. ಇಲ್ಲಿ ಮೋವಾಬ್ ದೇಶಕ್ಕೆ ಹೋಗುವಾಗ ಈ ಒಂದು ಘಟನೆ ಮಾನವನ ರಕ್ಷಣೆಯ ಯೋಜನೆಯಲ್ಲಿ ಒಬ್ಬ ವ್ಯಕ್ತಿ ಹೇಗೆ ದೇವರ ಕೈಯಲ್ಲಿ ನಡೆಸಲ್ಪಡ್ತಾನೆ, ದೇವರ ಆತನ ರೂಪಿಸಲ್ಪಡ್ತಾನೆ ಮತ್ತು ದೇವರು ಹೇಗೆ ಎಂತ ಪರಿಸ್ಥಿತಿಯಲ್ಲಿ ತನ್ನ ಸಹಾಯವನ್ನ ಚಾಚ್ತಾನೆ, ತನ್ನ ಸಂಕಲ್ಪಗಳನ್ನ ಆಯಾ ಪರಿಸ್ಥಿತಿಗೆ ಅನುಸಾರವಾಗಿ ಮಾನವನ ಬದುಕಿನಲ್ಲಿ ನೆರವೇರಿಸುತ್ತಾ ಕಾರ್ಯ ಸಾಧಿಸುತ್ತಾ ಹೋಗ್ತಾನೆ. ಆವಾಗ ಯಾವ ರೀತಿಯಲ್ಲಿ ಯಾವ ಕೆಲಸಕ್ಕೂ ಬಾರದಂತ, ಉಪಯೋಗವಿಲ್ಲದಂತ, ನಿರೀಕ್ಷೆ ಇಲ್ಲದಂತ ವ್ಯಕ್ತಿಯನ್ನ ಯಾವ ರೀತಿ ಬದಲಾವಣೆ ಮಾಡಿ ಯಾವ ಉಪಯೋಗಕ್ಕಿಲ್ಲದಂತ ವ್ಯಕ್ತಿತ್ವವನ್ನ ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ತನ್ನ ಮಹಿಮೆಯ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಆತನು ಕಾರ್ಯ ಮಾಡ್ತಾನೆ ಎಂಬುದನ್ನ ಈ ಪಾಠದಲ್ಲಿ ನಾವು ಕಲಿಯುವಂತರಾಗಿದ್ದೇವೆ. ಇವರು ಅಲ್ಲಿ ಹೋದಾಗ ಅಲ್ಲಿ ನವಮಿಯ ಜೀವಿತದಲ್ಲಿ ದುರಂತಗಳನ್ನೇ ನಾವು ನೋಡ್ತೇವೆ. ಅದು ಆಹಾರಕ್ಕೋಗಿ, ಹುಡುಕಕ್ಕೆ ಹೋಗಿ ಕೊನೆಗೆ ಕುಟುಂಬವನ್ನೇ ಕಳ್ಕೊಳ್ತವೆ, ಗಂಡನ ಕಳ್ಕೊಳ್ತವೆ, ಮಕ್ಕಳನ್ನ ಕಳ್ಕೊಳ್ತವೆ. ಕೊನೆಗೆ ವಿಧವೆಯರ ಸೊಸೆಯಂದರ ಜೊತೆಲಿ ಇಟ್ಕೊಂಡು ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಮಾನವನ ಜೀವಿತ ಹಾಗೆ
ಇವತ್ತಿದ್ದದ್ದು ನಾಳೆ ಇರೋದಿಲ್ಲ, ನಾಳೆ ಇದ್ದು ನಾಳೆ ಇರೋದಿಲ್ಲ. ಪರಿಸ್ಥಿತಿ ಬದಲಾಗ್ತಾ ಹೋಗ್ತದೆ. ಆದ್ರೆ ಈಕೆಯ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಹೋಗ್ತದೆ. ಈಗ ಆಕೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಕೊನೆಗೆ ಆ ಸಂಕಟದ ಪರಿಸ್ಥಿತಿಯಲ್ಲಿ ಅವಳಿಗೆ ಒಂದು ಸುದ್ದಿ ಬರ್ತದೆ. ಮತ್ತೆ ಬೆತ್ಲೆಹೇಮ್ ಸುತ್ತಮುತ್ತಲಿನ ದೇಶದಲ್ಲಿ ಆ ದೇವರು ಮಳೆ ಬೆಳೆಯನ್ನು ಕೊಟ್ಟು ಜನರು ಸುಖವಾಗಿದ್ದಾರೆ ಅಂತ ಗೊತ್ತಾದಾಗ ತಾನು ತನ್ನ ತವರಿಗೆ ಹಿಂತಿರುಗಬೇಕೆಂಬ ಯೋಚನೆ ಮಾಡ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಈಗಾಗಲೇ ಇಬ್ಬರು ಸೊಸೆಯಂದಿದ್ದಾರೆ. ಅವಳು ವಾಪಸ್ಸು ಬರ್ಬೇಕಾಗ್ತದೆ. ಬರುವಂತ ಸಮಯದಲ್ಲಿ ಇಬ್ಬರು ಬುದ್ಧಿ ಹೇಳ್ತಾಳೆ. ಏನಂತ, ಇವರು ಅನ್ಯ ದೇಶದವರು, ಇವರನ್ನ ಮನೆ ಕರ್ಕೊಂಡು ಹೋದ್ರೆ ಅಲ್ಲಿ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನ ಎದುರಿಸುವಂತ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಈಗ ಈ ಸಮಸ್ಯೆನ ಇಲ್ಲೇ ಬಿಟ್ಟು ಬಿಡ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಇಬ್ಬರಿಗೂ ಬುದ್ಧಿ ಹೇಳ್ತಾಳೆ, ಹೋಗಿ ಇಂಥವ್ರ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ತೋರಿಸ್ತಾನ ಮದುವೆ ಮಾಡ್ಕೊಡ್ರಿ ಅಂತ. ಆದ್ರೆ ಒಬ್ಳು ಹೊರಟೋಗ್ತಾಳೆ, ಒಬ್ಳು ನವಮಿಯನ್ನ ಆಕೆ ಬಿಟ್ಕೊಡ್ಲಿಕ್ಕೆ ಇಷ್ಟಪಡುತ್ತಿಲ್ಲ. ಆಕೆ ರೂತಳು ಎಂಬುದಾಗಿ. ರೂತಳ ವಿಷಯಕ್ಕೆ ಬಂದಾಗ, ರೂತಳು ಆ ಅನ್ಯ ದೇಶದ ಸ್ತ್ರೀ ಆಗಿದ್ರು ಸಹ ಅವಳು ಇಸ್ರೇಲ್ ದೇಶಕ್ಕೆ ಬೆತ್ಲೆಹೇಮಿಗೆ ಬಂದು ದೇವರ ಕೃಪಾಶ್ರಯವನ್ನ ಆಕೆ ಪಡ್ಕೊಂಡವಳಾಗಿ ನಂಬಿಕೆಯಿಂದಲೇ ಆಕೆ ನೀತಿವಂತಳಾಗ್ತಾಳೆ ಎಂಬುದನ್ನು ನಾವು ನೋಡ್ತೇವೆ. ಹೇಗಂತಂದ್ರೆ ತನ್ನದಲ್ಲದಂತ ಜನಾಂಗವನ್ನು, ತನ್ನ ಜನಾಂಗ, ತನ್ನದಲ್ಲದಂತ ಸಂಪ್ರದಾಯವನ್ನ, ತನ್ನ ಸಂಪ್ರದಾಯ, ತನ್ನದಲ್ಲದಂತ ಒಂದು ಆರಾಧನೆಯನ್ನ, ತನ್ನ ಆರಾಧನೆ, ತನ್ನದಲ್ಲದಂತ ದೇವರನ್ನು, ತನಗೆ ಗೊತ್ತಿಲ್ಲದಂತ ದೇವರನ್ನ ತನ್ನ ದೇವರನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವಂತ ಒಂದು ಉನ್ನತವಾದಂತ ನಿಲುವನ್ನ ಆಕೆ ಪಡ್ಕೊಳ್ತಾಳೆ. ಹೇಗೆ ಅಬ್ರಹಾಮನು ನಂಬಿದನು, ಅವನ ನಂಬಿಕೆ ಅವನಿಗೆ ನೀತಿ ಆಯಿತು, ಹಾಗೆ ರೂತಳ ಜೀವಿತಗಳು ಸಹ ಅನ್ಯಳಾಗಿದ್ರು ಸಹ ಅವಳು ನವಮಿಯ ದೇವರನ್ನ ನಂಬಿದ್ದರಿಂದ, ಅವಲಂಬಿಸಿದ್ದರಿಂದ ಆಕೆಗೂ ಕೂಡ ನೀತಿಯ ಜೀವಿತ ದೊರೆಯಿತು ಮತ್ತು ದೇವರು ಆಕೆಯ ನೀತಿಗೆ ತಕ್ಕಂತ ಪ್ರತಿಫಲವನ್ನ ಒದಗಿಸಿಕೊಟ್ಟನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ, ಸೋಮವಾರ ಪಾಠಕ್ಕೆ ಬರುವಾಗ ರೂತಳು ಹಾಗೂ ಬೋವಜನು ಎಂಬುದಾಗಿ. ರೂತಳು ಹಾಗೂ ಬೋವಜನು. ಬೋವಜನು ನವಮಿಯ ಮುಖಾಂತರವಾಗಿ ರೂತಳನ್ನ ಸಂಧಿಸಬೇಕಾಗ, ಈ ನವಮಿ ದೇಶಕ್ಕೆ ಬಂದಾಗ, ಹಿಂತಿರುಗಿ ಬಂದಾಗ ಆಕೆ ತನ್ನ ಜನರಲ್ಲಿ ತನ್ನ ಕಷ್ಟಗಳನ್ನ, ದುಃಖಗಳನ್ನ ಹೇಳ್ಕೊಳ್ತಾಳೆ. ಎಲ್ರಿಗೂ ಗೊತ್ತಾಗ್ತದೆ ನವಮಿ ಬಹಳ ಕಷ್ಟದಲ್ಲಿದ್ದಾಳೆ. ಹೇಳ್ತಾಳೆ, ನಾನು ನವಮಿ ಅಂದ್ರೆ ಏನಪ್ಪಾ ಅಂತಾರೆ ರಮಣೀಯಳು ಅಂತ ಅರ್ಥ. ಆದ್ರೆ ನಾನು ಜೀವನದಲ್ಲಿ ಬಹಳ ದುರಂತಗಳನ್ನ ಅನುಭವಿಸಿದ್ದೇನೆ. ಅದಕ್ಕಾಗಿ ನನ್ನನ್ನ ರಮಣೀಯಳು ಎಂಬುದಾಗಿ ಕರಿಬೇಡ್ರಿ, ಮಾರ ಎಂಬುದಾಗಿ, ದುಃಖಿತಳು ಎಂಬುದಾಗಿ ಕರೆಯಿರಿ ಎಂಬುದಾಗಿ. ಅಂದ್ರೆ ಇದು ಆಕೆ ಜೀವಿತದಲ್ಲಿ ನಡೆದಂತ ಘಟನೆ ಎಂತ ಒಂದು ಕಠೋರವಾಗಿತ್ತು ಎಂಬುದಾಗಿ. ಪಾಪದ ನಿಮಿತ್ತ ಮನುಷ್ಯನ ಬದುಕು ಎಂತ ಕುರೂಪವಾಗ್ತದೆ, ಅಸ್ತವ್ಯಸ್ತವಾಗ್ತದೆ. ಪಾಪ ಎಂತ ಒಂದು ಕಠಿಣ ಪರಿಸ್ಥಿತಿಗೆ ಮನುಷ್ಯನ ಜೀವಿತವನ್ನು ನೂಗ್ತದೆ ಎಂಬುದನ್ನ ಇಲ್ಲಿ ಮನಗಾಣುವಂಥದ್ದಾಗಿದೆ. ಹೀಗಾಗಿ ಈ ಶಾಪಕ್ಕೆ ಪ್ರತಿಫಲವಾಗಿ ಈಕೆ ತನ್ನ ಜೀವಿತದಲ್ಲಿ ಇಂಥ ಪರಿಸ್ಥಿತಿನ ದೇವರು ಆಶ್ರಯಿಸಲ್ಪಟ್ಟಾಗ ತನ್ನ ಮಕ್ಕಳಿಗೆ ತನ್ನದೇ ಆದಂತ ರೀತಿಯಲ್ಲಿ ತನ್ನ ಸಹಾಯವನ್ನು ಒದಗಿಸಿಕೊಡ್ತಾನೆ. ಈಗಾಗಲೇ ನಾವು ಕಲ್ತಿದ್ದೇವೆ, ಇವರ ಇಬ್ಬರ ಎಸ್ತರಳ ಮತ್ತು ರೂತಳ ಒಂದು ಪುಸ್ತಕವನ್ನ, ಇವರಿಬ್ಬರನ್ನ ಸ್ತ್ರೀಯರನ್ನಾಗಿ ಸಾಂಕೇತಿಕವಾಗಿ ದೇವರು ಇಲ್ಲಿ ಈ ಪಾಠದಲ್ಲಿ ಉಲ್ಲೇಖ ಮಾಡುವಾಗ, ಇವರು ಸಭೆಯನ್ನ, ದೇವರ ಮೊದಲಗಿತ್ತಿಯನ್ನ, ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ಮೊದಲಗಿತ್ತಿಯನ್ನ ಪ್ರತಿನಿಧಿಸ್ತಕ್ಕಂಥವರಾಗಿದ್ದಾರೆ. ಸೊ ದೇವರ ಸಭೆಯಲ್ಲಿರ್ತಕ್ಕಂಥ ಜನರು ವ್ಯಕ್ತಿಗತವಾಗಿ ದೇವರನ್ನ ಸಂಪರ್ಕಿಸುವಾಗ, ರಕ್ಷಣೆಯ ಯೋಜನೆಯಲ್ಲಿ ದೇವರ ಚಿತ್ತವನ್ನ ನೆರವೇರಿಸಲು ತಮ್ಮನ್ನು ಒಪ್ಪಿಸಿಕೊಡುವಾಗ, ದೇವರು ತನ್ನದೇ ಆದ ರೀತಿಯಲ್ಲಿ ಅವರಿಗೆ ಬೇಕಾದಂತ ಎಲ್ಲಾ ರೀತಿಯಾದಂತಹ ಪರಿಸ್ಥಿತಿಗಳಲ್ಲಿಯೂ ತಾನು ಕಾರ್ಯ ಮಾಡುತ್ತಾ, ಬಿಡುಗಡೆ ಮಾಡುತ್ತಾ, ಅವರ ಜೀವಿತವನ್ನ ಬದಲಾವಣೆ ಮಾಡುತ್ತಾ ಕತ್ತಲೆಯಿಂದ ಬೆಳಕಿಗೆ ನಡೆಸ್ಕೊಂಡು ಹೋಗುವಂತನಾಗಿದ್ದ. ಅದೇ ತಾನೇ ನವಮಿಯ ಜೀವಿತದಲ್ಲಿ ಆಗಿದೆ.
ರೂತಳ ಬದುಕಿನಲ್ಲಿ ಆಯ್ತು. ಈಗ ಬೋವಜನು ಬಂದ್ಬಿಟ್ಟಿದೆ ನವಮಿಯ ಹತ್ತಿರದ ಸಂಬಂಧಿ, ಆ ಎಲಿಮೆಲೆಕನಿಗೆ ಹತ್ತಿರದ ಸಂಬಂಧಿ. ಹೀಗಾಗಿ ಆ ಪದ್ಧತಿ ಪ್ರಕಾರವಾಗಿ ಆಕೆ ಬುದ್ಧಿವಂತ ಕೆಲಸವನ್ನ ಮಾಡ್ತಾಳೆ. ರೂತಳನ್ನ ಹೇಗೂ ಮಾಡಿ ಬೋವಜನ ವಶಕ್ಕೆ ಒಪ್ಪಿಸಿದರೆ ಈ ಇಬ್ಬರು ವಿಧವೆಯರ ಜೀವಿತ ಸುಲಲಿತವಾಗಿ ನಡೀತದೆ. ಆ ಒಂದು ನಿರೀಕ್ಷೆಯೊಂದಿಗೆ, ಆ ಒಂದು ಆಶೋತ್ತರದೊಂದಿಗೆ ಬೋವಜನ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕೆಂಬುದಾಗಿ ರೂತಳಿಗೆ ಕಲಿಸ್ತಾರೆ. ರೂತಳು ಹಾಗೆ ನಡ್ಕೊಳ್ತಾರೆ. ಈಗ ಇವರ ಮನೋಭಾವನೆಗಳನ್ನ ಅರಿತ ಬೋವಜನು ಯಾವುದೇ ಕಾರಣಕ್ಕೂ ತಪ್ಪು ಮಾಡದೆ ತನ್ನ ಪರಿಶುದ್ಧವಾದಂತ ಯಥಾರ್ಥವಾದಂತ ಸ್ವಭಾವವನ್ನ ಪ್ರತಿಬಿಂಬಿಸುವುದನ್ನ ಇಲ್ಲಿ ನಾವು ನೋಡ್ತೇವೆ. ಒಬ್ಬ ಯವನಸ್ಥಳು ಬಂದರು ಅಂತೇಳಿ ಅವನು ಯಾವುದೇ ರೀತಿಯಾದಂತ ತಪ್ಪಾದಂತ ಭಾವನೆಯನ್ನು ಹೊಂದಿದವರಾಗಿ ಆತರ ಪಟ್ಟು ಇನ್ನೇನೋ ಮಾಡದೆ ಆತನು ಬಹಳ ಪಾರಂಪರ್ಯವಾಗಿ ಸಾಂಪ್ರದಾಯಿಕವಾಗಿ ನಡಿಬೇಕಾದಂತ ಇಸ್ರೇಲರ ಪದ್ಧತಿಯ ಪ್ರಕಾರವಾಗಿ ತಾಳ್ಮೆಯಿಂದ ಏನ್ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಬೋವಜನ್ ನೀತಿವಂತನು ಪ್ರಾಮಾಣಿಕನೂ ಆಗಿರೋದನ್ನ ನಾವು ನೋಡುವಂತರಾಗಿದ್ದೇವೆ. ಸೊ ದೇವರು ತನ್ನ ಮಕ್ಕಳನ್ನ ಕಾಪಾಡೋದಕ್ಕೆ, ತನ್ನ ಮಕ್ಕಳನ್ನ ಸಂರಕ್ಷಿಸೋದಕ್ಕೆ, ತನ್ನ ಜನರನ್ನ ಅದರಲ್ಲಿ ವಿಶೇಷವಾಗಿ ನೀತಿಯ ಜೀವಿತದಲ್ಲಿ ಇರ್ತಕ್ಕಂಥ ತನ್ನ ಮಕ್ಕಳನ್ನ ಉಪಯೋಗಿಸುವಂತನಾಗಿದ್ದಾನೆ. ಬೋವಜನು ಇಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರತಿನಿಧಿಯಾಗಿ ಪ್ರತಿಬಿಂಬಿಸ್ತಕ್ಕಂಥವನಾಗಿದ್ದಾನೆ. ಯೇಸು ಕ್ರಿಸ್ತನ ಸ್ವಭಾವವನ್ನ ಪ್ರತಿಬಿಂಬಿಸ್ತ. ಈಗ ಒಬ್ಬ ಪಾಪಿಯನ್ನ ಆತನನ್ನ ಕರುಣಿಸಿ ಆತನಿಗೆ ಸಹಾಯ ಮಾಡಬೇಕಾದ್ರೆ ದೇವರು ಯೇಸು ಕ್ರಿಸ್ತನು ತಂದೆಯಾದ ದೇವರು ತನ್ನ ಮೊದಲ ಕಿತ್ತಿಯನ್ನ ಪ್ರೀತಿಸಿದ ಹಾಗೆ ಒಬ್ಬ ಪಾಪಿಯನ್ನ ದೇವರು ಪ್ರೀತಿಸ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಸಂಬಂಧಗಳಿಲ್ಲದೆ ಕೂಡ ಈ ರೂತಳಿಗೆ ಬೋವಜನು ಕರುಣೆಯನ್ನ ತೋರಿಸ್ತಾರೆ. ಇದು ದೇವರು ಪಾಪಿಯಾದ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಆತನು ತೋರಿಸುವಂತ ಕರುಣೆ. ಆತನನ್ನ ಆಶ್ರಯಿಸಿ ಬರುವಂತ ಪ್ರತಿಯೊಬ್ಬರಿಗೂ ಆತನು ಕರುಣಾಮಯಿಯಾಗಿದ್ದಾನೆ ಎಂಬುದನ್ನ ನಿರೂಪಿಸ್ತಕ್ಕಂಥದ್ದು. ಈತನು ಶ್ರೀಮಂತನು, ಆದರೆ ಆ ಶ್ರೀಮಂತಿಕೆಯಲ್ಲಿ ಪಾಲನ ಕೊಡ್ಬೇಕಾದ್ರೆ ಆತನು ಕರುಣೆಯಿಂದ ದಯೆಯಿಂದ ಅದನ್ನ ಇತರರಿಗೆ ಕೊಡ್ಬೇಕಾಗ್ತದೆ. ಯಾವ ಹಕ್ಕು ಬಾಧ್ಯತೆ ಇಲ್ಲದವರಿಗೂ ಸಹ ಆತನಿಂದ ಸಿಗಬೇಕಾದಂತ ಆಶ್ರಯ ಅಥವಾ ಪಾಲು ಸಿಗುವಂತ ಕಾರ್ಯಗಳಾಗಬೇಕಾದ್ರೆ ಅದು ವಿಶೇಷವಾದಂತ ಒಂದು ಕೃಪೆಯ ವರದಾನ ಆಗಿದೆ ಅಂತ. ರೂತಳು ದೇವರ ನಡೆಸುವಿಕೆ ಪ್ರಕಾರವಾಗಿ ನವಮಿಯ ಒಂದು ಮಾರ್ಗದರ್ಶನದಲ್ಲಿ ಬೋವಜನ ಹೊಲಕ್ಕೆ ಹೋದಾಗ ಅಲ್ಲಿ ಬೋವಜನು ಇರುವಂತ ಪರಿಸ್ಥಿತಿಗಳನ್ನ ಕೇಳಿ ತಿಳ್ಕೊಂಡ ಮೇಲೆ ಆತನು ಯಾವುದೇ ತಪ್ಪನ್ನ ಮಾಡದೆ ಆ ನವಮಿಯ ಹತ್ತಿರದ ಸಂಬಂಧ, ತನಗಿಂತ ಹತ್ತಿರವಾದಂತ ಸಂಬಂಧಿಗೆ ಅದನ್ನು ಒಪ್ಪಿಸುವಂತ ತೀರ್ಮಾನ. ಯಾಕಂತಾರೆ ಇವನಿಗಿಂತ ಹತ್ತಿರವಾದಂತ ಸಂಬಂಧ ಇರೋದ್ರಿಂದ ಅವನಿಗೆ ಹಕ್ಕು ಬಾಧ್ಯತೆ ಇರ್ತದೆ ಮೊದಲು, ಅವನ ಆದ ನಂತರ ಇವನಿಗೆ ಬರುವಂತದ್ದಾಗಿದೆ. ಆದುದರಿಂದ ಆ ಒಂದು ವಿಧಿವಿಧಾನಗಳನ್ನು ಆತನು ಮರೆಯದೆ ಅದರಲ್ಲಿ ಆತನು ಬಹಳ ಜಾಗರೂಕತೆಯಿಂದ ನೀತಿವಂತನಾಗಿ ನಡ್ಕೊಳ್ಳ. ಇಲ್ಲಿ ಆ ಹತ್ತಿರದ ಸಂಬಂಧಿ ತನಗೆ ಬೇಡ ಅಂತ ಹೇಳಿ ಹೇಳಿದಾಗ ಈಕೆಯನ್ನ ತಾನು ಕೆರವನ್ನ ಕೊಟ್ಟು, ಪದ್ಧತಿಯ ಪ್ರಕಾರವಾಗಿ ಆತನ ಕೆರವನ್ನ ಬಿಟ್ಕೊಡ್ತಾನೆ, ಅದನ್ನ ಕ್ರಯಕ್ಕೆ ತೆಗೆದುಕೊಳ್ಬೇಕು. ಆಕೆಯ ಹತ್ತಿರದ ಸಂಬಂಧಿಯ ಕೆರವನ್ನ ಕ್ರಯಕ್ಕೆ ಕೊಟ್ಟು ತಾನು ತೆಗೆದುಕೊಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳ ನಿಮಿತ್ತ ತನ್ನ ಪ್ರಾಣವನ್ನು ಕ್ರಯಕ್ಕೆ ಕೊಡುವುದನ್ನ ಇಲ್ಲಿ ಸಾಂಕೇತಿಕವಾಗಿ ನಾವು ನೋಡುವಂತಾಗಿದ್ದೇವೆ. ಮತ್ತು ನಮ್ಮ ಜವಾಬ್ದಾರಿಕೆಯನ್ನ ಕ್ರಯ ಕೊಟ್ಟು ದೇವರು ತೆಗೆದುಕೊಳ್ಳುವಂಥದ್ದನ್ನ ನಾವು ನೋಡುವಂತಾಗಿದ್ದೇವೆ. ಸಭೆಯಾಗಿ ದೇವರು ತನ್ನ ಕ್ರಯವನ್ನ ಕೊಟ್ಟು ತನ್ನ ಮೊದಲಗಿತ್ತಿಯನ್ನ ಕೊಂಡುಕೊಳ್ಳುವುದನ್ನ ನಾವು ನೋಡುವಂತವರಾಗಿದ್ದೇವೆ ಈ ಪಾಠದಲ್ಲಿ. ಸೊ ಬೋವಜನು ಕರುಣೆಯಿಂದ ಒಬ್ಬ ಪಾಪಿಯನ್ನ ಯೇಸು ಕ್ರಿಸ್ತನು ಕರುಣಿಸಿದ ಹಾಗೆ ಎಸ್ತೇರಳನ್ನ ಕರುಣಿಸಿ
ಸಂಬಂಧವಿಲ್ಲದಂತ ಅವಳಿಗೆ ತಾನು ಸಂಬಂಧ ಹಾಗೆ ಯೇಸು ಕ್ರಿಸ್ತನು ಕೂಡ ತಂದೆಯ ಪ್ರೀತಿಸುವಂತಹ ದೇವರಾಗಿ ನಮ್ಮನ್ನು ಅಂಗೀಕರಿಸಿಕೊಂಡ ಹಾಗೆ ಬೋವಜನು ಕೂಡ ಯಥಾರ್ಥವಾದ ಮನಸ್ಸಿನಿಂದ ಪರಿಶುದ್ಧವಾದ ಭಾವನೆಯಿಂದ ರೂತಳನ್ನ ಅಂಗೀಕರಿಸಿಕೊಳ್ಳುವಾಗ ದೇವರು ರೂತಳನ್ನ ಆಶೀರ್ವದಿಸ್ತಾನೆ. ರೂತಳ ಮುಖಾಂತರವಾಗಿ ನವಮಿಯನ್ನು ಆಶೀರ್ವದಿಸ್ತಾನೆ. ಇಸ್ರಾಯೇಲ್ ಸಂತಾನದಲ್ಲಿ ಯೆಹೂದ ವಂಶದಲ್ಲಿ ರಕ್ಷಕನಿಗೆ ಆಕೆ ದಾವೀದನ ಮುಖಾಂತರವಾಗಿ ಸಂಬಂಧಿಕಳ ಇಲ್ಲಿ ದಾವೀದನಿಗೆ ಅಜ್ಜಿ ಆಗ್ತಾಳೆ ಎಂಬುದಾಗಿ ನಾವು ನೋಡುವುದಾಗಿದೆ. ಈಗ ನಾವು ನೋಡ್ತೇವೆ ಒಡೆತನ ಅನ್ನೋದು ಬಂದ್ಬಿಡ್ತದೆ. ಯಾರಿಗೆ? ರೂತಳಿಗೆ. ಅನ್ಯಳಾಗಿದ್ಲು, ಅನಾಥಳಾಗಿದ್ಲು, ಯಾವುದೇ ಸಂಬಂಧವಿಲ್ಲದವಳಾಗಿದ್ಲು. ಈಗ ಆಕೆ ಯಜಮಾನಿಕೆಯನ್ನ ಸ್ಥಾನವನ್ನು ಪಡ್ಕೊಳ್ತಾಳೆ. ಒಡೆತನ ಅನ್ನೋದು ಬೋವಜನ ಮುಖಾಂತರ ಬರ್ತಾಳೆ. ಯಾವಾಗ ಬೋವಜನ ಈಕೆಯನ್ನ ತನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ಕೊಳ್ತಾಳೆ, ಆವತ್ತು ಆಕೆ ಆಸ್ತಿಗೆ ಒಡತಿ ಆಗ್ತದೆ. ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ನಮ್ಮನ್ನ ಅಂಗೀಕಾರ ಮಾಡ್ಕೊಳ್ಳುವಾಗ ಪರಲೋಕ ರಾಜ್ಯದ ಹಕ್ಕು ನಮಗೆ ಒದಗಿಸಲ್ಪಡುವಂತದ್ದಾಗಿದೆ. ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಪ್ರತಿಯೊಬ್ಬನು ರೂತಳ ಹಾಗೆ ತನ್ನನ್ನ ದೇವರ ಕೈಗೆ ಒಪ್ಪಿಸಿಕೊಡುವಾಗ, ತನ್ನ ಪರಿಸ್ಥಿತಿಯನ್ನ ದೇವರ ಕೈಗೆ ಒಪ್ಪಿಸಿಕೊಡುವಾಗ, ದೇವರು ಅವರನ್ನ ಯಥಾರ್ಥವಾಗಿ ಸ್ವೀಕರಿಸಿಕೊಳ್ಳುವಾಗ, ತನ್ನ ಪ್ರಾಣವನ್ನೇ ಕ್ರಯಕ್ಕೆ ಕೊಟ್ಟು ಆತನ ಅಂಗೀಕಾರ ಮಾಡಿಕೊಳ್ಳುವಾಗ ದೇವರು ನಮಗೆ ವಾಗ್ದಾನ ಮಾಡುವಂಥದ್ದು ಪರಲೋಕ, ದೇವರ ರಾಜ್ಯ, ದೇವರ ರಾಜ್ಯದ ಹಕ್ಕು, ನಿತ್ಯ ಜೀವ. ಅದನ್ನ ದೇವರು ನಮಗೆ ಉಚಿತಾರ್ಥಪರವಾಗಿ ಕೊಡುವಂತವನಾಗಿದ್ದಾನೆ. ಅದನ್ನೇ ರೂತಳ ಜೀವಿತದಲ್ಲಿ ಬೋವಜನ ಮುಖಾಂತರವಾಗಿ ನಡೆದದನ್ನ ಈ ಪಾಠದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಈ ಪಾಠದಲ್ಲಿ ವಿಮೋಚಕನಾದ ಬೋವಜನ ಪಾಠದಲ್ಲಿ ಶ್ರೀಮತಿ ವೈಟಮ್ನವರು ಹೀಗೆ ಬರೀತಾರೆ: ಅದೇ ಮೊದಲನೇ ಬಾರಿಗೆ ಕ್ರಿಸ್ತನು ಸತ್ತವನೊಬ್ಬನಿಗೆ ಜೀವದ ಕೊಡುವುದಕ್ಕಿದ್ದನು. ಜೀವದಾಯಕನು ಪುನರುತ್ಥಾನವು ಎಂದು ಹೇಳಿದ ಕ್ರಿಸ್ತನು ತನ್ನ ದೂತರೊಂದಿಗೆ ಮೋಸೆಯ ಸಮಾಧಿಯ ಬಳಿಗೆ ಬಂದಾಗ ಸೈತಾನನಿಗೆ ತನ್ನ ಅಧಿಕಾರದ ಬಗ್ಗೆ ಭಯವಾಯಿತು. ತನ್ನ ಕೆಟ್ಟ ದೂತರೊಂದಿಗೆ ಅವನು ಮೋಸೆಯು ತನಗೆ ಸೇರಿದವನೆಂದು ಕ್ರಿಸ್ತನೊಂದಿಗೆ ವಾಗ್ವಾದ ಮಾಡಿ, ಮೋಸೆಯು ಸಹ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಲು ಸಾಧ್ಯವಾಗಲಿಲ್ಲವೆಂದು ಕೊಚ್ಚಿಕೊಂಡನು. ಯೆಹೋವ ದೇವರಿಗೆ ಸಲ್ಲಬೇಕಾಗಿದ್ದ ಗೌರವವನ್ನು ತಾನು ತೆಗೆದುಕೊಂಡು ಆಜ್ಞೆಯನ್ನು ಉಲ್ಲಂಘಿಸಿದ ಈ ಕಾರಣದಿಂದ ಮೋಸೆಯು ತನಗೆ ಸೇರಿದವನೆಂದು ಸೈತಾನನು ತನ್ನ ಹಕ್ಕು ಸಾಧಿಸಲು ಪ್ರಯತ್ನಿಸಿದನು. ಆದರೆ ಕ್ರಿಸ್ತನು ಸೈತಾನನ ಆ ಪಾದನೆಗಳನ್ನು ತಿರಸ್ಕರಿಸಿ ಮೋಸೆಯನ್ನು ಪುನರುತ್ಥಾನಗೊಳಿಸಿ ಪರಲೋಕಕ್ಕೆ ಕರೆದೊಯ್ದನು. ಬೋವಜನು ಬೆತ್ಲೆಹೇಮಿನ ಊರು ಬಾಗಿಲಿನಲ್ಲಿ ಕೂತುಕೊಂಡನು. ಇದೇ ಬೆತ್ಲೆಹೇಮಿನ ಕ್ರಿಸ್ತನು ತಮ್ಮ ಸಮೀಪ ಬಂಧುವಾಗಿ ಹುಟ್ಟಲಿದ್ದನು. ಊರ ಹಿರಿಯರು ಸಹ ಬೋವಜನು ಕರೆದಾಗ ಬಂದು ಅವನೊಂದಿಗೆ ಕೂತುಕೊಂಡರು. ಅಲ್ಲಿ ಬೋವಜನು ರೂತಳನ್ನು ಮದುವೆಯಾಗುವುದನ್ನು ದೃಢಪಡಿಸುವುದಕ್ಕೂ ಇನ್ನೊಬ್ಬ ಸಮೀಪ ಬಂಧುವನ್ನು ಕೆರಗಳನ್ನು ತೆಗೆದುಕೊಂಡನು. ಪುರಾತನ ಕಾಲದಲ್ಲಿ ಊರ ಬಾಗಿಲಲ್ಲಿ ಯಾವುದೇ ಪ್ರಕರಣಗಳು ಇತ್ಯರ್ಥವಾಗುತ್ತಿದ್ದವು. ಇಂದು ಒಂದು ರೀತಿಯ ನ್ಯಾಯಾಲಯವಾಗಿದೆ. ನಿರ್ಣಾಯಕವಾದ ಈ ಅಂಶವನ್ನು ನಾವು ಮರೆಯಬಾರದು. ನ್ಯಾಯ ತೀರ್ಪು ಪರಾತ್ಪರನ ಭಕ್ತರ ಪರವಾಗಿ ಆಗುವುದೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಯಾಕೆಂದ್ರೆ ಬೋವಜನು ತನ್ನ ಭಾವಿ ಪತ್ನಿಗೆ ಕೊಟ್ಟಂತೆ ಕ್ರಿಸ್ತನು ಸಹ ನಮಗಾಗಿ ಅಮೂಲ್ಯವಾದ ಕ್ರಯವನ್ನ ಕೊಟ್ಟಿದ್ದಾನೆ. ನಾವು ನೋಡ್ತೇವೆ, ದೇವರು ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡವನಾಗಿದ್ದಾನೆ. ಹೀಗಿರುವುದರಿಂದ ಆತ ನಮಗೆ ವಾಗ್ದಾನ ಮಾಡುವಂಥದ್ದು ನಿತ್ಯ ಜೀವ. ಆ ನಿತ್ಯ ಜೀವದ ಬಾಧ್ಯತೆಯನ್ನ ದೇವರು ನಿಶ್ಚಯವಾಗಿ ನಮಗೆ ಕೊಡ್ತಾನೆ ಎಂಬುದನ್ನ ಈ ಪಾಠದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಮತ್ತು ನಿರೀಕ್ಷಿಸಬಹುದಾಗಿದೆ. ಹೇಗೆ ರೂತಳ ಜೀವಿತದಲ್ಲಿ ಅನ್ಯಳಾಗಿದ್ದಂತ ಒಬ್ಬ ಸ್ತ್ರೀಗೆ ಬೋವಜನ ಮುಖಾಂತರವಾಗಿ ಯಹೂದ ಕುಲಕ್ಕೆ, ಇಸ್ರಾಯೇಲ್ ಜನಾಂಗಕ್ಕೆ ಒಬ್ಬ ಹಕ್ಕುದಾರಳಾಗ್ತಳೋ, ಹಾಗೆ ನಾವು ಸಹ ಈ ಕೊನೆ ಕಾಲದಲ್ಲಿ ದೇವರನ್ನ ಅಂಗೀಕಾರ ಮಾಡಿಕೊಳ್ಳುವಾಗ ಅನ್ಯರಾಗಿರ್ತಕ್ಕಂಥ ನಾವು ದೇವರ ರಾಜ್ಯಕ್ಕೆ ಹಕ್ಕು ಬಾಧ್ಯರಾಗ್ತೇವೆ. ನಿತ್ಯ ಜೀವದ ಬಾಧ್ಯತೆಗೆ ನಾವು ಕೂಡ ಹಕ್ಕುದಾರರಾಗ್ತೇವೆ ಅನ್ನೋದನ್ನ ಪಾಠದಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ. ಹಾಮಾನನು ಮತ್ತು ಸೈತಾನನು. ಈಗ ಎಸ್ತರಳ ಭಾಗಕ್ಕೆ ಬರ್ತೇವೆ. ಎಸ್ತರಳು ಆಕೆ ಅನಾಥಳು. ಆಕೆಯನ್ನ ದೇವರು ಹೇಗೆ
ಆಕೆಯನ್ನ ತನ್ನ ಜನಾಂಗದ ರಕ್ಷಣೆಗಾಗಿ ಉಪಯೋಗಿಸಿದನು ಎಂಬುದನ್ನು ನಾವು ನೋಡುವಂತಾಗಿದ್ದೇವೆ. ಹಾಮಾನನು ಒಬ್ಬ ಅಧಿಕಾರಿ. ಅವನಲ್ಲಿದ್ದಂತ ಆ ಒಂದು ಸ್ವಭಾವ ಗುಣ ಎಲ್ಲವೂ ಸೈತಾನನ ರೀತಿಯಲ್ಲಿ ಹೋಲಿಕೆಯಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಹಾಮಾನನ ಚರಿತ್ರೆಯನ್ನು ನಾವು ಓದಿದ್ವಿ. ಆತನು ತನಗೆ ನಮಸ್ಕಾರ ಮಾಡದೆ ಹೋದದ್ದರಿಂದ ಮೊರ್ದೆಕೈಯನ್ನ ಅವನಿಗೆ ಶಿಕ್ಷೆ ವಿಧಿಸುವುದಕ್ಕಾಗಿ, ಅವನಿಗಷ್ಟೇ ಅಲ್ಲ, ಅವನು ಸಂಬಂಧಪಟ್ಟಂತ ಯಹೂದಿ ಜನಾಂಗವನ್ನೇ ನಾಶ ಮಾಡಬೇಕಂತಕ್ಕಂಥ ಆಜ್ಞೆಯನ್ನ ಅರಸನಿಂದ ಹೊರಡಿಸಿಬಿಡ್ತಾನೆ. ಇದು ಕೊನೆ ಕಾಲದಲ್ಲಿ ಸೈತಾನನು ದೇವರ ಸಭೆಯ ಮೇಲೆ ಹೇಗೆ ತನ್ನ ಅಧಿಕಾರವನ್ನ ಚಲಾಯಿಸ್ತಾನೆ, ಹೇಗೆ ಅಧಿಕಾರಿಗಳನ್ನ, ನಾಯಕರುಗಳನ್ನ ಉಪಯೋಗಿಸಿಕೊಂಡು ದೇವರ ಉಳಿದ ಸಭೆಗೆ, ವಿಶೇಷವಾಗಿ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ತಕ್ಕಂಥ ದೇವ ಜನಾಂಗವನ್ನ ಹಿಂಸಿಸ್ತಾನೆ ಅನ್ನೋದಕ್ಕೆ ನಿರೂಪಣೆ ಸಾಕ್ಷಿಯಾಗಿದೆ, ಉದಾಹರಣೆಯಾಗಿದೆ. ಇಲ್ಲ ನೋಡ್ತೇವೆ, ಯಹೂದಿ ಜನಾಂಗ ಅಲ್ಲಿ ಬಹಳ ಸಣ್ಣ ಜನಾಂಗವಾಗಿತ್ತು. ಈ ಜನಾಂಗವನ್ನ ನಾಶ ಮಾಡೋದಕ್ಕೆ ಬಹಳ ಕಷ್ಟ ಏನಾಗಿರ್ಲಿಲ್ಲ. ಆದ್ರೆ ಅದನ್ನು ಸುಮ್ಮನೆ ನಾಶ ಮಾಡಕ್ ಆಗ್ತಿರ್ಲಿಲ್ಲ. ಕಾನೂನುಬದ್ಧವಾಗಿ ಇವನ್ನ ನಾಶ ಮಾಡಬೇಕಾದ್ರೆ ರಾಜ ಶಾಸನ ಆಗ್ಬೇಕಾಗ್ತದೆ. ಅದರ ಪ್ರಕಾರವಾಗಿ ಈತನು ಉಪಾಯದಿಂದ ಹೋಗಿ ರಾಜನನ್ನ ಸಂಧಿಸಿ ಇವರ ಮೇಲೆ ಅವನು ಇಂಥ ಒಂದು ಘೋರವಾದಂತ ಅಪಾದನೆಯನ್ನು ಹೊರಿಸಿ ಅವರನ್ನ ಸಂಹರಿಸುವಂತ ಒಂದು ಸಂಪೂರ್ಣವಾದಂತ ವಿಧಿಯನ್ನು ವಿಧಿಸುತ್ತಾನೆ. ಈಗ ದೇವರು ಇಂಥ ಪರಿಸ್ಥಿತಿಯನ್ನ ಮೊದಲೇ ಮನಗಂಡವನಾಗಿ ಮುಂದೊಂದು ದಿವಸ ತನಗೆ ನಿಷ್ಠೆಯಿಂದ ನಡ್ಕೊಳ್ಳುವಂತ ತನ್ನ ಜನಾಂಗಕ್ಕೆ ಎಲ್ಲೇ ಇರಲಿ, ಯಾವುದೇ ಕುಲ, ಯಾವುದೇ ಭಾಷೆ, ಯಾವುದೇ ಪ್ರಜೆಗಳಾಗಿ, ಯಾವುದೇ ಕಾಲಘಟ್ಟದಲ್ಲಿದ್ರೂ ಸಹ ಅವರ ರಕ್ಷಣೆಗಾಗಿ ತಾನು ತನ್ನ ಕಾರ್ಯವನ್ನ ನಿಷ್ಠೆಯಿಂದ ಮಾಡಿದ್ದಾನೆ. ತನ್ನ ಜವಾಬ್ದಾರಿಕೆಯಲ್ಲಿ ತಾನು ಯಾವತ್ತೂ ಕೂಡ ಯಥಾರ್ಥವಾಗಿದ್ದಾನೆ. ತನ್ನ ಮಕ್ಕಳನ್ನ ಸಂರಕ್ಷಿಸಲು ಶಕ್ತನಾಗಿದ್ದಾನೆ. ಎಂತಹ ಅಪಾಯ, ವಿಪತ್ತು, ಕೇಡು, ಗಂಡಾಂತರಗಳು ಎದುರಾಗಿ ಬಂದ್ರು, ಸೈತಾನನು ಎಂತಹ ಕುತಂತ್ರಗಳನ್ನ ಮಾಡಿದ್ರು, ತನ್ನ ಮಕ್ಕಳ ಜೀವವನ್ನ ಆತನು ಅಲ್ಪವತ್ತು ಎಣಿಸುವುದಿಲ್ಲ. ಅವರ ಹಿತಕ್ಕಾಗಿ, ಅವರ ರಕ್ಷಣೆಗಾಗಿ ಆತನು ಕಾರ್ಯ ಮಾಡ್ತಾನೆ ಎಂಬುದನ್ನ ಈ ಪಾಠದಲ್ಲಿ ಹೇಗೆ ಎಸ್ತರಳನ್ನ ಪಟ್ಟಕ್ಕೆ ತಂದು ಅವಳ ಮುಖಾಂತರವಾಗಿ, ಅವಳ ತ್ಯಾಗದ ಮುಖಾಂತರವಾಗಿ ಯಹೂದ್ಯರಿಗೆ ಆ ಒಂದು ಯುದ್ಧದಲ್ಲಿ, ಹೋರಾಟದಲ್ಲಿ ಜಯ ಸಿಕ್ಕಿತು. ಹಾಗೆ ಈ ಕೊನೆ ಕಾಲದಲ್ಲಿ ಎಲ್ಲಾ ಸಮಯಗಳಲ್ಲಿಯೂ ದೇವರ ಮಕ್ಕಳಿಗೆ ಸೈತಾನನ ವಿರುದ್ಧವಾಗಿ ನಿಶ್ಚಯವಾದಂತ ಜಯ ಉಂಟು ಮತ್ತು ದೇವರು ತನ್ನ ಮಕ್ಕಳನ್ನ ಎಂದೂ ಕೂಡ ಸೋಲೋದಕ್ಕೆ ಬಿಡುವುದಿಲ್ಲ ಎಂಬತಕ್ಕಂಥ ಪಾಠವನ್ನ ಈ ಪಾಠದಲ್ಲಿ ನಾವು ಕಲಿತಕ್ಕಂಥವರಾಗಿದ್ದೇವೆ. ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ದೇವರು ತನ್ನ ಸಭೆಯನ್ನ, ತನ್ನ ಸಭೆಯಾಗಿ ತನ್ನ ಜನರನ್ನ, ತನ್ನ ಜನರ ಬಿಡುಗಡೆಗಾಗಿ, ತನ್ನ ಜನರ ರಕ್ಷಣೆಗಾಗಿ ಕಾರ್ಯ ಮಾಡುವಂಥದ್ದು. ಈ ಸ್ತ್ರೀ ಒಂದು ಸಭೆ. ಈ ಸ್ತ್ರೀ ಅಂತ ಹೇಳುವಾಗ ಈ ಸಭೆ, ಈ ಸ್ತ್ರೀಯ ಒಂದು ಉದಾಹರಣೆ ಪ್ರತಿಯೊಬ್ಬ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ವಯವಾಗುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಸಭೆಯನ್ನ, ಸತ್ಯವನ್ನ ಅಂಗೀಕಾರ ಮಾಡಿಕೊಂಡ್ರವರು ನಾವು ಸಭೆಯಾಗಿದ್ದೇವೆ. ಸಭೆಯ ಒಂದು ಅಂಗವಾಗಿದ್ದೇವೆ, ಒಂದು ಭಾಗವಾಗಿದ್ದೇವೆ. ಈ ಒಬ್ಬ ಸ್ತ್ರೀ ಹೇಗೆ ಯಹೂದಿ ಜನಾಂಗವನ್ನೇ ರಕ್ಷಿಸಲು ಕಾರಣರಾದರು, ಹಾಗೆ ಒಬ್ಬ ಸಭಿಕನು, ಒಬ್ಬ ಬೋಧಕನು, ಒಬ್ಬ ದೇವರ ಸಭೆಯ ಸದಸ್ಯನು ಯಾವ ಸಮಯದಲ್ಲಿ ಬೇಕಾದರೂ ದೇವರ ಸಭೆಯನ್ನ ಸಂರಕ್ಷಿಸಲು ದೇವರು ಉಪಯೋಗಿಸಬಹುದು. ಯಾರನ್ನು ಬೇಕಾದ್ರೂ ದೇವರು ಆರಿಸ್ಕೋಬಹುದು. ಯಾರ ಪಾಲಿಗೆ ಬೇಕಾದ್ರೂ ಅಂತ ಅವಕಾಶ ಒದಗಿ ಬರಬಹುದು. ಇದನ್ನ ದೇವರ ಮಕ್ಕಳಾದ ನಾವು ಮೊದಲೇ ಮನಗಂಡವರಾಗಿರಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ದೇವರು ನಮಗೆ ಕರ್ತವ್ಯಗಳನ್ನ ನಿರ್ವಹಿಸುವಾಗ, ನಮ್ಮ ಪಾಲಿಗೆ ಬಂದಾಗ ನಾವು ಮುಂದೆ ಏನು ಮಾಡಬೇಕು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಮತ್ತು ಏನ್ ಮಾಡಬೇಕು ಅನ್ನೋದನ್ನ ಪೂರ್ವ ನಿಯೋಜಿತವಾಗಿ ಸಿದ್ಧಪಡಿಸ್ಕೊಳ್ಳಿಕ್ಕೂ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಅನಿವಾರ್ಯವಾಗಿ ಬಂದಂತ ಪರಿಸ್ಥಿತಿಯಲ್ಲಿ ಹೇಗೆ ಎಸ್ತೇರಳು ತನ್ನನ್ನ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು, ತನ್ನ ಜನರಿಗೂ ಕೂಡ ತಮ್ಮನ್ನ ತಗ್ಗಿಸಿಕೊಳ್ಳುವುದಕ್ಕಾಗಿ
ದೇವರ ಸಹಾಯಕ್ಕಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಬಲವನ್ನ ಪಡ್ಕೊಂಡವಳಾಗಿ ದೇವರ ಮೇಲನ ನಂಬಿಕೆಯಿಂದ ವಿಶ್ವಾಸದಿಂದ ರಾಜನ ಮುಂದೆ ಹೋಗಿ ಹೇಗೆ ನಿಲ್ತಾಳೋ ಹಾಗೆ ನಾವು ಸಹ ಸಮಸ್ಯೆಗಳನ್ನ ಎದುರಿಸುವುದಕ್ಕಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸಭರಿತರಾಗಿ ಕೊನೆ ಕಾಲದಲ್ಲಿ ಎಲ್ಲಾ ಸಮಸ್ಯೆಗಳ ವಿರುದ್ಧ ಎದುರಾಗಿ ನಾವು ನಿಲ್ಲಬೇಕಾಗ್ತದೆ. ನಾವು ನಂಬಿಕೆಯಿಂದ ನಿಂತಾಗ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡುವಂತ ಯಾರ ಮುಖಾಂತರವಾದರೂ ಕೂಡ ದೇವರು ನಮಗೆ ಸಹಾಯವನ್ನು ಎಸ್ತರಳಿಗೆ ಆ ಅಕ್ವರೋಷನ ಮುಖಾಂತರವಾಗಿ ದೇವರು ಕರುಣೆಯನ್ನು ತೋರಿಸುವ ಹಾಗೆ ಈ ಭೂಮಿ ಮೇಲೆ ನಮ್ಮೆಲ್ಲರ ಕರ್ತವ್ಯಗಳನ್ನ ನಾವು ನಿರ್ವಹಿಸುವಾಗ ನಮ್ಮ ಜವಾಬ್ದಾರಿಕೆಗಳನ್ನ ಸಭೆಯ ಸೇವೆಗಾಗಿ, ಸತ್ಯಕ್ಕಾಗಿ, ಕ್ರಿಸ್ತನಿಗಾಗಿ, ಸಭೆಯ ಹಿತಕ್ಕಾಗಿ ನಾವು ಮಾಡುವಂತ ಪರಿಸ್ಥಿತಿಗಳಲ್ಲಿ ನಾವು ಎಂತಹದ್ದೇ ಸಂಕಷ್ಟಕ್ಕೆ ಒಳಗಾದರೂ, ಎಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾದ್ರೂ ಕೂಡ ಅಲ್ಲಿ ನಮಗೋಸ್ಕರ ಮೊದಲೇ ಇವರು ಕಾರ್ಯ ಮಾಡಿರ್ತಾನೆ ಅಂತಕ್ಕಂಥದ್ದನ್ನ ನಾವು ನಂಬಬೇಕಾಗ್ತದೆ. ಅದನ್ನೇ ತಾನೇ ಎಸ್ತರಳ ಜೀವಿತದಲ್ಲಿ ನಾವು ಕಂಡುಕೊಳ್ಳಬಹುದು. ಎಂದು ಕೂಡ ತನ್ನ ಮಕ್ಕಳನ್ನ ದೇವರು ಆಶಾಭಂಗ ಪಡಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸೈತಾನನ ಜೊತೆಯಲ್ಲಿ ಸಭೆಯ ಹೋರಾಟ ಮಾಡಿದ ಹಾಗೆ ಆ ಸಮಯದಲ್ಲಿ ಯಹೂದಿ ಜನಾಂಗವು ಹೋರಾಟ ಮಾಡುವಂತಿದ್ದಾರೆ. ಇದೇ ಪರಿಸ್ಥಿತಿ ಮುಂದೊಂದು ದಿವಸ ಸಭೆಗೆ ಬರುವಂತದ್ದಾಗಿದೆ. ಹೇಗೆ? ಇಡೀ ಲೋಕವೇ ಸೈತಾನನ ವಶದಲ್ಲಿರ್ತದೆ. ಆದರೆ ಒಂದು ಜನಾಂಗ, ಒಂದು ಬುಡಕಟ್ಟು ಅಥವಾ ಒಂದು ಜನಾಂಗ, ಅದು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಜನಾಂಗ, ವಿಶೇಷವಾಗಿ ಸಬ್ಬತ್ ದಿನದ ಆರಾಧನೆ ದೇವರ ಗುರುತಾಗಿ ಆ ಒಂದು ಆರಾಧನೆಗಾಗಿ ನಿಷ್ಠೆಯಿಂದ ದೇವರ ಸನ್ನಿಧಾನದಲ್ಲಿ, ದೇವರ ಸಮಕ್ಷಮದಲ್ಲಿ ಯಥಾರ್ಥವಾಗಿ ಬದುಕುತ್ತಿರುವಂತ ಪ್ರತಿಯೊಬ್ಬ ದೇವರ ಪ್ರಜೆ, ದೇವರ ಜನಾಂಗ ಕೊನೆ ಕಾಲದಲ್ಲಿ ಸೈತಾನನಿಂದ ಇಂಥ ನಿಷ್ಠುರವಾದ ಕ್ರೂರವಾದಂತ ಸಮಸ್ಯೆಯನ್ನ ಎದುರಿಸಬೇಕಾಗ್ತದೆ. ಅದನ್ನ ಪ್ರವಾದನೆಯಲ್ಲಿ ನಾವು ಕಲ್ತೀವಿ. ಅದನ್ನ ನಿನ್ನೆ ತಾನೇ ಹಿರಿಯರಂತ ಚಿನ್ನಪ್ಪ ಅವ್ರು ಹೇಳಿದ್ರು. ಇದನ್ನು ಪೇಗಲ್ ರೋಮ್ ಇಂದ ಹಿಡಿದು ಪೋಪ್ ರೋಮ್ ತನಕ ಹೀಗೆ ಸೈತಾನನು ಸಭೆಯನ್ನ ವಿರೋಧಿಸ್ತಾನೆ, ಅದನ್ನ ಹಿಂಸಿಸ್ತಾನೆ. ಅಂತ ಸಮಯದಲ್ಲಿ ದೇವರು ಹೇಗೆ ತನ್ನ ವಿಶೇಷವಾದಂತ ಸಹಾಯವನ್ನ ನೀಡಲಿಕ್ಕೆ ಸಾಧ್ಯ, ಹೇಗೆ ನೀಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ, ಹೇಗೆ ಯಹೂದಿ ಜನಾಂಗ ಆ ಒಂದು ಹಾಮಾನನ ಮುಖಾಂತರವಾಗಿ ಸಂಕಷ್ಟಕ್ಕೆ ಒಳಗಾಗಿ ಸಾಯುವುದನ್ನ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲದಂತ ಪರಿಸ್ಥಿತಿಯಲ್ಲಿ ದೇವರು ತನ್ನ ಅತ್ಯುನ್ನತವಾದಂತ ರೀತಿಯಲ್ಲಿ ಆ ಒಂದು ಸಂದರ್ಭವನ್ನ ಅದನ್ನ ಹೇಗೆ ಬದಲಾಯಿಸುತ್ತದೆ, ಸೋಲನ್ನ ಅಥವಾ ಸಾವನ್ನ ಜೀವಕ್ಕೆ ಪರಿವರ್ತನೆ ಮಾಡುತ್ತೆ, ವಿಜಯಕ್ಕೆ ಪರಿವರ್ತನೆ ಮಾಡುತ್ತೆ. ಅಂತ ಒಂದು ಬದಲಾವಣೆಯನ್ನ ದೇವರು ಆ ಕ್ಷಣದಲ್ಲಿ ತರಲಿಕ್ಕೆ ದೇವರೇ ಮಾತ್ರ ಸಾಧ್ಯ. ಮತ್ತು ನಮ್ಮ ದೇವರು ಸರ್ವಶಕ್ತನು ತನ್ನ ಮಕ್ಕಳಿಗಾಗಿ ನಿಶ್ಚಯವಾಗಿ ಕೊನೆ ಕಾಲದಲ್ಲಿ ನಡೆಯುವಂತ ಈ ಒಂದು ಹೋರಾಟಕ್ಕೆ ದೇವರ ಮಕ್ಕಳು ನಿಷ್ಠೆಯಿಂದ ಜೀವಿಸುವಂತ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಗಳಿಗೆ ಸಿಲುಕಿಕೊಂಡಾಗ, ಎದುರಿಸಬೇಕಾಗಿ ಬಂದಾಗ, ದೇವರ ಪರವಾಗಿ ನಿಂತಾಗ ದೇವರು ಕೈ ಬಿಡುವುದಿಲ್ಲ. ತನ್ನ ಮಕ್ಕಳ ಹಿತಕ್ಕಾಗಿ ತಾನು ಕಾರ್ಯ ಮಾಡೇ ಮಾಡ್ತಾನೆ. ಹೇಗೆ ಮೊರ್ದೆಕೈ ಕಾಲದಲ್ಲಿ ಹಾಮಾನನ ಮುಖಾಂತರವಾಗಿ ದೇವರು ಯಹೂದಿ ಜನಾಂಗವನ್ನ ಬಿಡಿಸಿದನೋ, ಅದೇ ರೀತಿ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದ ನಮ್ಮನ್ನು ಸಹ ದೇವರು ಬಿಡಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರಿಂದ ಆರಿಸಲ್ಪಟ್ಟ ಯಹೂದ್ಯನಾಗಿದ್ದ ಮೊರ್ದೆಕೈ ಹಾಮಾನನ ಮುಂದೆ ಎದ್ದು ನಿಲ್ಲಲೂ ಇಲ್ಲ ಮತ್ತು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲೂ ಇಲ್ಲ. ಇದರಿಂದ ಹಾಮಾನನು ಮೊರ್ದೆಕೈ ವಿರುದ್ಧವಾಗಿ ಕೋಪಾವೇಶವುಳ್ಳವನಾಗಿ ಅವನನ್ನು ಮಾತ್ರವಲ್ಲ ಎಲ್ಲ ಯಹೂದ್ಯರನ್ನು ಸಹ ನಾಶ ಮಾಡಬೇಕೆಂದು ನಿರ್ಧರಿಸಿದನು. ಈ ಲೋಕವು ತನಗೆ ಸೇರಿದ್ದೆಂದು ಸೈತಾನನು ಹಕ್ಕಿನಿಂದ ಕೇಳಿಕೊಳ್ತಾನೆ. ಆದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ಆತನಿಗೆ ನಿಷ್ಠರಾಗಿರುವ ಜನರ ಇರುವಿಕೆಯು ಅವನ ಹಕ್ಕಿನ ಹೇಳಿಕೆಯನ್ನು ನಿರಾಕರಿಸುತ್ತದೆ. ಕೊನೆ ಕಾಲದಲ್ಲಿ ಸೈತಾನನು ಲೋಕವೇ ತನ್ನದೆಂಬುದಾಗಿ ಹಕ್ಕಿನಿಂದ ಕಾರ್ಯ ಮಾಡ್ತಿರ್ತಾನೆ. ಆದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ಜೀವಿಸುವಂತ ದೇವರ ಮಕ್ಕಳು ಇರುವುದರಿಂದ ಆತನ ಹಕ್ಕಿಗೆ ಧಕ್ಕೆ ಇದೆ. ಯಾಕಂತಂದ್ರೆ
ಈ ಲೋಕವು ಅದರಲ್ಲಿರ್ತಕ್ಕಂಥ ಸಮಸ್ತವು ಯೆಹೋವನದು ಎಂಬುದನ್ನ ಸಾಧಿಸುವುದಕ್ಕೋಸ್ಕರವೇ ನಾವು ಈ ಭೂಮಿ ಮೇಲೆ ದೇವರ ಮುದ್ರೆಯನ್ನ ಹೊಂದಿದವರಾಗಿ ಆತನ ಸಂಪತ್ತಿನ ಆರಾಧನೆ ಜೀವ ಸ್ವರೂಪನಾದಂತಹ ದೇವರ ಮುದ್ರೆಯನ್ನ ಹೊಂದಿದವರಾಗಿ ಆತನಿಗೆ ಸಾಕ್ಷಿಗಳಾಗಿ ಇಲ್ಲಿ ಇರುವಂತವರಾಗಿದ್ದೇವೆ. ಎಲ್ಲಿಯ ತನಕ ಈ ಸಾಕ್ಷಿಯ ಜೀವಿತ, ದೇವರ ಜನಾಂಗ, ದೇವರ ಸಭೆ ಈ ಸತ್ಯವನ್ನ ಈ ಲೋಕದಲ್ಲಿ ಎತ್ತಿ ಹಿಡಿತದೋ ಅಲ್ಲಿ ತನಕ ಸೈತಾನನಿಗೆ ಆತನು ಈ ಭೂಮಿ ಮೇಲೆ ಸರ್ವಾಧಿಕಾರಿಯಾಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವುದರಿಂದ ಈ ಸರ್ವಾಧಿಕಾರವನ್ನು ಕಸ್ಕೊಳ್ಳೋದಕ್ಕೋಸ್ಕರವೇ ಪಡ್ಕೊಳ್ಳೋದಕ್ಕೋಸ್ಕರವೇ ಆತನು ನಿರಂತರವಾಗಿ ದೇವರ ಪರಿಶುದ್ಧವಾದ ನಿಬಂಧನೆಗಳ ಮೇಲೆ ಹೋರಾಟ ಮಾಡ್ತಾನೆ. ಪರಿಶುದ್ಧವಾದ ನಿಬಂಧನೆಗಳನ್ನ ಕೈಕೊಂಡು ನಡೆಯುವಂತ ಸಣ್ಣ ಜನಾಂಗವಾಗಿರ್ತಕ್ಕಂಥ ದೇವ ಸಭೆಯ ಮೇಲೆ ಆಕ್ರಮಣ ಮಾಡ್ತಾನೆ. ಹೀಗಾಗಿ ಕೊನೆ ಕಾಲದ ಈ ಲೋಕದಲ್ಲಿ ಕೊನೆಗೆ ಆತನು ಹೀಗೆ ಮಾಡುವಂತ ಈ ವಿಷಯವಾಗಿ ಶ್ರೀಮತಿ ವೈಟಮ್ನವರು ಸೈನ್ಸ್ ಆಫ್ ದಿ ಟೈಮ್ಸ್ ಪತ್ರಿಕೆ ಫೆಬ್ರವರಿ 22, 1910 ಹೀಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾರೆ. ಕ್ರೈಸ್ತ ದೇಶಗಳಾದಂತ ಭಾನುವಾರಾಚರಣೆಯು ಕಡ್ಡಾಯವಾಗಿ ಜಾರಿಗೆ ಬರಲಿದೆ. ಇದು ಮುಂದೆ ನಮ್ಮ ಮುಂದೆ ಇರತಕ್ಕಂತ ಒಂದು ದೊಡ್ಡ ಹೋರಾಟ. ಇನ್ನು ಮುಂದೆ ಯಾವಾಗ ಅದು ಜಾರಿಗೆ ಬರ್ತದೆ ಗೊತ್ತಿಲ್ಲ, ಬರ್ತದೆ ಅಷ್ಟೇ. ಅದು ಬರಲಿದೆ ಬಂತೆಂಬುದಾಗಿ ನಾವು ನೋಡುವಾಗ ಆಗ ದೇವರ ದಿನವು 7ನೆಯ ದಿನದ ಸಬ್ಬತ್ತೋ ಅಥವಾ ವಾರದ ಮೊದಲನೆಯ ದಿನವೋ ಎಂಬ ಅಂಶದ ವಿಷಯದಲ್ಲಿ ಸಂಘರ್ಷ ಆರಂಭವಾಗ್ತದೆ. ಲೋಕದಲ್ಲಿ ಹೆಚ್ಚಿನವರು ವಾರದ ಮೊದಲನೆಯ ದಿನದಲ್ಲಿ ಸಭೆಯಲ್ಲಿ ಕೊಡುತ್ತಾರೆ. ಆದರೆ ಉಳಿದ ಸಭೆಗೆ ಸೇರಿದ ಕಡಿಮೆ ಸಂಖ್ಯೆಯಲ್ಲಿರುವವರು ಇದಕ್ಕೆ ನಿರಾಕರಿಸುವುದರಿಂದ ಅವರು ಸಮಸ್ತ ಲೋಕದ ವಿರೋಧತೆಗೆ ಎದುರಿಸುತ್ತಾರೆ. ಅಲ್ಲದೆ ಸಂಪತ್ತಿನಲ್ಲಿ ದೇವರಾಧನೆ ಮಾಡುವವರು ಇತರರ ಅಪಹಾಸ್ಯ ನಿಂದೆಗೆ ಗುರಿಯಾಗುತ್ತಾರೆ ಹಾಗೂ ಅವರನ್ನು ನೋಡಿ ಜನರು ಅಪಹಾಸ್ಯ ಮಾಡ್ತಾರೆ. ಸತ್ಯಕ್ಕಾಗಿ ನಿಲ್ಲುವಾಗ ಹಿಂಸೆಗಳನ್ನ, ನೋವುಗಳನ್ನ, ಸಂಕಟಗಳನ್ನ ಅನುಭವಿಸುವಂತ ಪರಿಸ್ಥಿತಿ ಬರ್ತದೆ. ಆ ಸಮಯದಲ್ಲಿ ಇಡೀ ಲೋಕವೇ, ರಾಜರುಗಳು, ಅಧಿಕಾರಿಗಳು, ಅನೇಕ ಸಭೆಯ ನಾಯಕರುಗಳು ಸತ್ಯಕ್ಕಾಗಿ ನಿಂತಹ ಜನರನ್ನ ಹೀಯಾಳಿಸ್ತಾರೆ, ನಿಂದಿಸ್ತಾರೆ ಮತ್ತು ಅವರಿಗೆ ಹಿಂಸೆಯನ್ನ, ಅಪಾಯಗಳನ್ನ, ಗಂಡಾಂತರಗಳನ್ನ ತರ್ತಾರೆ, ಅವಮಾನಿಸ್ತಾರೆ ಎಂಬುದಾಗಿ ನಾವು ನೋಡುವುದಾಗಿದೆ. ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವ ಚಿಕ್ಕ ವಿಷಯಗಳ ಬಗ್ಗೆ ಯೋಚಿಸಿ. ಈ ಚಿಕ್ಕ ವಿಷಯಗಳಿಗೆ ನೀವು ರಾಜಿಯಾಗಿ ಕ್ರಿಸ್ತನ ಮೇಲಣ ನಂಬಿಕೆ ಬಿಟ್ಟುಕೊಟ್ಟಲ್ಲಿ ಕಠಿಣ ಪರೀಕ್ಷೆಗಳು ಬಂದಾಗ ಏನು ಮಾಡುವಿರಿ ಎಂಬುವಂತ ಪ್ರಶ್ನೆಯನ್ನ ಈ ಪಾಠದಲ್ಲಿ ನಾವು ಗುರುವಾರ ಪಾಠಕ್ಕೆ ಹೋಗುವಾಗ ಇಂತಹ ಸಂದರ್ಭಕ್ಕಾಗಿಯೇ ಎಸ್ತಳ ರಾಣಿಯನ್ನ ದೇವರು ಮಹಾರಾಣಿಯನ್ನಾಗಿ, ಆಕೆಯನ್ನು ಪಟ್ಟದ ರಾಣಿಯನ್ನಾಗಿ ಪೂರ್ವ ನಿಯೋಜಿತವಾಗಿ ತನ್ನ ದೂತರ ಮುಖಾಂತರವಾಗಿ ತನ್ನ ಸಂಕಲ್ಪದಲ್ಲಿ ನಡೆಸುವುದು ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ನಾವು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಆರಾಧಕರಾಗಿದ್ದೇವೆ. ದೇವರನ್ನ ಆರಾಧಿಸುವಂತ ಆತನ ಪ್ರಜೆಗಳಾಗಿ, ಆತನ ಸದಸ್ಯರಾಗಿ. ಅದರಲ್ಲಿ ಈ ಯಹೂದ್ಯರಾದಂತ ಎಸ್ತರಳು ಕೂಡ ನಮ್ಮ ಹಾಗೆ ಒಬ್ಬ ಸಾಮಾನ್ಯವಾದಂತ ವ್ಯಕ್ತಿಯಾಗಿದೆ. ಆದರೆ ದೇವರು ಇಂಥ ಪರಿಸ್ಥಿತಿಯಲ್ಲಿದ್ದಂತ ಈ ಹೆಣ್ಣು ಮಗಳನ್ನ ತನ್ನ ಮಹಿಮೆಯ ಕಾರ್ಯಕ್ಕಾಗಿ ಮುಂದೊಂದು ದಿವಸ ತನ್ನ ಘನತೆಗಾಗಿ ಉಪಯೋಗಿಸಲು ಆಕೆಯನ್ನ ಆರಿಸಿಕೊಂಡು ಆಕೆಯ ಮುಖಾಂತರವಾಗಿ ಅದ್ಭುತವನ್ನೇ ಮಾಡಿ ಲೋಕದಲ್ಲಿ ಚರಿತ್ರೆಯಲ್ಲಿ ಎಂದೂ ನಡೆಸಲಾಗದಂತ ಒಂದು ಮಹತ್ ಕಾರ್ಯವನ್ನ ಮಾಡಿ ವಿರುದ್ಧರಿಗೆ ಜಯವನ್ನು ಕೊಟ್ಟು ಬಿಡುಗಡೆಯನ್ನು ಕೊಟ್ಟು ನಾವು ನೋಡ್ತೇವೆ. ಇವತ್ತು ಒಂದು ಸಭೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ರೀತಿಯಲ್ಲಿ ನಾವು ಆರಾಧನೆ ಮಾಡ್ತೇವೆ. ನಮಗಲ್ಲಿ ಸಭೆಯಲ್ಲಿ ಸ್ಥಾನ ಇಲ್ಲದೆ ಇರ್ಬೋದು, ಮಾನ ಇರ್ಬೋದು, ಅಧಿಕಾರ ಇಲ್ಲದೆ ಇರ್ಬೋದು, ನಮ್ಮ ಮಾತು ನಡೆದೇ ಇರ್ಬೋದು, ನಮ್ಗೆ ಯಾರು ಕೇರ್ ಮಾಡದೇ ಇರ್ಬೋದು. ಆದ್ರೆ ನಾವೇನೋ ದೇವ್ರ ನಂಬಿಕೆಯಿಂದ ಹೋಗಿ ದೇವರ ಹಾಲಲ್ಲಿ ಬರ್ಬೋದು. ಆದ್ರೆ ನಮಗೆ ಒಂದು ವೇಳೆ ದೇವರ ಸಂಕಲ್ಪದಲ್ಲಿ ದೇವರು ನಮ್ಮನ್ನು ಉಪಯೋಗಿಸುವುದಾದರೆ ನಿಶ್ಚಯವಾಗಿ ಎಸ್ತರಳ ಜೀವಿತದಲ್ಲಿ ಹೇಗೆ ದೇವರ ಕಾರ್ಯ ಮಾಡೋದು ಅದೇ ರೀತಿ ನಮ್ಮಲ್ಲಿಯೂ ಕೂಡ ದೇವರ ಕಾರ್ಯ ಮಾಡೋದು. ಇದನ್ನ ನಾವು ನಂಬಬೇಕಾಗ್ತದೆ, ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಯಾವಾಗ ನಮಗೆ ಈ ರೀತಿಯಾದಂತ ಒಂದು ದೇವರ ನಡೆಸುವಿಕೆಯಲ್ಲಿ ನಮಗೆ ಪಾಲು ಸಿಗ್ತದೆ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು
ನನ್ನ ಕುಟುಂಬ, ನನ್ನ ಮಕ್ಕಳು ಯಾವಾಗಲೂ ಸಿದ್ಧವಾಗಿದೆ. ಎಸ್ತಳಿಗೆ ಗೊತ್ತಿಲ್ಲ, ಆದ್ರೆ ಈ ಪಾಠದ ಮುಖಾಂತರವಾಗಿ ನನಗೂ ನಿಮಗೂ ದೇವರು ತಿಳಿಸ್ತೇನೆ. ಎಸ್ತರಳನ್ನ ಹೇಗೆ ತನ್ನ ಜನರ ರಕ್ಷಣೆಗಾಗಿ ದೇವರು ಕರೆದು ಆರಿಸಿಕೊಂಡು ಅವಳ ಮುಖಾಂತರವಾಗಿ ರಕ್ಷಿಸಿದ್ನೋ, ಅದೇ ರೀತಿ ಈ ಕೊನೆ ಕಾಲದಲ್ಲಿ ದೇವರ ಜನರಿಗೆ ಬೇಕಾದಂತ ಸಹಾಯವನ್ನು ಒದಗಿಸಿಕೊಡಲು ನಮ್ಮನ್ನ ದೇವರು ಉಪಯೋಗಿಸಿಕೊಂಡವನಾಗಿದ್ದಾರೆ. ನಮ್ಮ ಮುಖಾಂತರವಾಗಿ ದೇವರು ತನ್ನ ಸಭೆಯನ್ನ ಸಂರಕ್ಷಿಸಲು ಇನ್ಯಾರಿಂದಲೂ ಬೇಕಾದ ಸಹಾಯವನ್ನ ಒದಗಿಸಿಕೊಡ್ತಾನೆ ಎಂಬುದಾಗಿ ಈ ಪಾಠದಲ್ಲಿ ನಾವು ನೋಡುವಂತರಾಗ್ತೇವೆ. ಮತ್ತು ಸಭೆಯ ಸಂರಕ್ಷಣೆಯ ಪಾಲ ದೇವರ ಸಂಕಲ್ಪವನ್ನ ಸಂಪೂರ್ಣಗೊಳಿಸುವ ನಾನು ಮತ್ತು ನೀವು ಕೂಡ ಎಸ್ತರಳ ಹಾಗೆ ಈ ಭೂಮಿ ಮೇಲೆ ಈ ಸಂದರ್ಭಕ್ಕಾಗಿಯೇ ದೇವರು ಲೋಕದ ಜಗದುತ್ಪತ್ತಿಗಿಂತ ಮುಂಚೆ ನಮ್ಮನ್ನ ಕರೆದಿದ್ದಾನೆ, ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಸಮಯ ಬಂದಾಗ ಈ ಭೂಮಿ ಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಮಗೆ ದೇಹವನ್ನ ಕೊಟ್ಟಿದ್ದಾನೆ, ಮನಸ್ಸನ್ನ ಕೊಟ್ಟಿದ್ದಾನೆ, ಹೃದಯವನ್ನ ಕೊಟ್ಟಿದ್ದಾನೆ, ತನ್ನ ಜ್ಞಾನವನ್ನ ಕೊಟ್ಟಿದ್ದಾನೆ, ಸತ್ಯವನ್ನ ತಿಳಿಸಿದ್ದಾನೆ, ರಕ್ಷಕನನ್ನ ಕೊಟ್ಟಿದ್ದಾನೆ, ಜೀವದ ಮಾರ್ಗವನ್ನ ತಿಳಿಸಿದ್ದಾನೆ. ಇವತ್ತು ನಾವು ಆ ಮಾರ್ಗದಲ್ಲಿ ಜೀವಿಸುತ್ತೇವೆ, ಆ ಜೀವದಲ್ಲಿ ಬಾಧ್ಯತೆಯನ್ನು ಪಡೆದಿದ್ದೇವೆ. ಈಗ ಆತನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವುದಾದರೆ ಈ ಕೊನೆ ಕಾಲದಲ್ಲಿ ನಮ್ಮ ಉತ್ತರ ಏನಾಗಿರಬಹುದು, ಅಥವಾ ನಾವು ಯಾವ ರೀತಿಯಲ್ಲಿ ದೇವರ ಘನತೆಗಾಗಿ ಉಪಯೋಗಿಸಲ್ಪಡಲು ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಎಂಬುದನ್ನ ನಾವು ಆಲೋಚಿಸಬೇಕಾಗಿದೆ. ಆದುದರಿಂದ ಪ್ರತಿಯೊಬ್ಬ ಸಭಿಕರು ದೇವರನ್ನ ಸಬ್ಬತ್ತಿನದ ಆರಾಧನೆಯಲ್ಲಿ ದೇವರ ಸಾರ್ವಭೌಮತ್ವವನ್ನ ಪ್ರತಿನಿಧಿಸುವಂತ ದೇವರ ಸಭೆಯಲ್ಲಿ ಜೀವ ಸ್ವರೂಪನಾದ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸಭಿಕನು ಸಹ ದೇವರ ದೃಷ್ಟಿಯಲ್ಲಿ ಎಸ್ತರಳ ಆಗಿರ್ತೇವೆ, ದೂತಳ ಆಗಿದ್ದೇವೆ. ಯಾಕಂದ್ರೆ ನಾವು ಸಭೆಯ ಒಂದು ಅಂಗವಾಗಿದ್ದೇವೆ. ಅವರು ಸಹ ಸಭೆಯ ಒಂದು ಅಂಗವಾಗಿದ್ರು. ದೇವರು ಅವ್ರನ್ನ ಅದ್ಭುತವಾಗಿ ನಡೆಸಿದ್ರು, ತನ್ನ ಮಹಿಮೆಗಾಗಿ ಉಪಯೋಗಿಸ್ಕೊಂಡು ಮುಂದೆ ಈ ಜಗತ್ತಿನಲ್ಲಿ ತನ್ನ ಮಕ್ಕಳಿಗೆ ಹೇಗೆ ತಾನು ಬಿಡುಗಡೆಯನ್ನು ಉಂಟು ಮಾಡ್ತಾನೆ, ತಾನು ನಂಬಿಗಸ್ತನು, ತಾನು ಯಾವತ್ತೂ ಕೂಡ ತನ್ನ ಮಕ್ಕಳನ್ನ ಆಶಾಭಂಗ ಪಡಿಸುವುದಿಲ್ಲ. ತನ್ನನ್ನು ನಂಬಿದವರು ನಿತ್ಯ ಜೀವವನ್ನ ಹೊಂದುವರು ಎಂಬುದನ್ನ ನಮಗೆ ನಿಶ್ಚಯಪಡಿಸುವುದಕ್ಕಾಗಿ ಈ ಪಾಠದಲ್ಲಿ ಸ್ವಾಮಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಇದನ್ನೇ ತಾನೇ ಈ ಪಾಠದಲ್ಲಿ ನಾವು ಅರ್ಥಕೊಳ್ಳುವಂತವರಾಗಿದ್ದೇವೆ. ಕೊನೆಯದಾಗಿ ಶುಕ್ರವಾರ ಪಾಠದಲ್ಲಿ ನಾವು ನೋಡ್ತೇವೆ, ಜನಪ್ರಿಯವಾದ ಸಂಪ್ರದಾಯಗಳು, ಪದ್ಧತಿ ಹಾಗೂ ಪೂರ್ವಕರಿಂದ ಬಂದ ಆಚಾರ ವಿಚಾರಗಳನ್ನು ಅನುಸರಿಸಲು ನಿರಾಕರಿಸುವ ಅತ್ಯಲ್ಪ ಸಂಖ್ಯೆಯ ಜನರ ವಿರುದ್ಧವಾಗಿ ಸೈತಾನನು ಇತರರ ಮೂಲಕ ಉಗ್ರಕೋಪ ಉಂಟು ಮಾಡುತ್ತಾನೆ. ಈಗಿನ ಕಾಲಘಟ್ಟದಲ್ಲಿ ಮುಂದೆ ನಮ್ಮ ಮುಂದೆ ಇರ್ತಕ್ಕಂಥ ಭವಿಷ್ಯ, ನಾಳೆ ಇದು ಆಗಬಹುದು, ಇದು ನಡೀತಾ ಇದೆ. ಸಮಾಜದ ಯಾವುದೇ ಒಂದು ದಿಕ್ಕಿನಲ್ಲಿ, ಯಾವುದೇ ಸ್ಥಳದಲ್ಲಿ ಕೂಡ ಜನ ವಿನಾಕಾರಣ ನಿಮ್ಮನ್ನ ದ್ವೇಷಿಸ್ತಾರೆ. ಕಾರಣನೇ ಇಲ್ಲ, ವಿನಾಕಾರಣ ನಿಮ್ಮ ಮೇಲೆ ನಿಮ್ಗೆ ತೊಂದರೆ ಕೊಡ್ತಾರೆ, ಅಪವಾದಗಳು ಮಾಡ್ತಾರೆ, ಕಾರಣನೇ ಇಲ್ಲ. ಅವರ ದೃಷ್ಟಿಯಲ್ಲಿ ನೀವು ಏನೋ ದೊಡ್ಡ ವಿರೋಧಿಗಳು. ಆ ರೀತಿ ಸೈತಾನನು ನಿಮ್ಮನ್ನ ಅವ್ರ ಮುಂದೆ ಪ್ರತಿಬಿಂಬಿಸ್ತಾನೆ. ಅವರು ಅಂತ ರೀತಿಯಲ್ಲಿ ನಮ್ಮನ್ನು ವಿರೋಧಿಸ್ತಾರೆ. ದೇವರ ವಾಕ್ಯವನ್ನ, ದೇವರ ಸತ್ಯಕ್ಕಾಗಿ ಒಂದ್ ವೇಳೆ ನೀವು ಹಂಬಲಿಸಿದ್ರೆ ಇದು ನಿಮ್ಮ ಅನುಭವ ಕೂಡ ಆಗುತ್ತದೆ ಎಂಬುದಾಗಿ ನಾವು ನಂಬ್ತೇವೆ. ಮುಂದೆ ನಾವು ನೋಡ್ತೇವೆ, ಸಮಾಜದಲ್ಲಿ ಪ್ರತಿಷ್ಠಿತರಾದ ವ್ಯಕ್ತಿಗಳು, ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವವರು, ದುಷ್ಟರು, ಅರಾಜಕತೆ ಹುಟ್ಟಿಸುವವರು ಆದವರೊಂದಿಗೆ ಸೇರಿ ದೇವ ಜನರ ವಿರುದ್ಧವಾಗಿ ಕುಟಿಲ ತಂತ್ರೋಪಾಯಗಳನ್ನು ರೂಪಿಸುತ್ತಾರೆ. ದೇವ ಜನರಿಗೆ ಭಾನುವಾರಾಚರಣೆ ಬರೋದು ಅಲ್ಲಿರು, ಆದ್ರೆ ಈಗಿನಿಂದಲೇ ಇದನ್ನ ನಾವು ಎದುರಿಸಬೇಕಾಗ್ತದೆ. ಐಶ್ವರ್ಯವಂತರು, ಶಿಕ್ಷಣ ತಜ್ಞರು, ಜ್ಞಾನಿಗಳು ಹಾಗೂ ಮೇಧಾವಿಗಳು ಒಟ್ಟಾಗಿ ಸೇರಿಕೊಂಡು ಇವರನ್ನ ದ್ವೇಷಿಸುತ್ತಾರೆ. ಹಿಂಸಕರಾದ ಸರ್ಕಾರದ ನಾಯಕರು, ಸಭಾಪಾಲಕರಾದ ಬೋಧಕರು ಹಾಗೂ ಸಭೆಯ ಸದಸ್ಯರು ಇವರೆಲ್ಲರೂ ದೇವರ ಮಕ್ಕಳ ವಿರುದ್ಧವಾಗಿ ಪಿತೂರಿ ಮಾಡ್ತಾರೆ. ಇದು ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ಕೊನೆ ಕಾಲದಲ್ಲಿ ದೇವರಿಗೆ ನಿಷ್ಠೆಯಿಂದ ನಡ್ಕೊಳ್ಳಲಿಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿರುವಂತ ದೇವರ ಜನರು ಎದುರಿಸಬೇಕಾದಂತ ಪರಿಸ್ಥಿತಿ. ಇವರೆಲ್ಲರೂ ಒಟ್ಟಾಗಿ ಲೇಖನಗಳ ಮೂಲಕ ಹಾಗೂ ಬಾಯಿ ಮಾತಿನಲ್ಲಿ ದೇವ ಜನರನ್ನು ಬೆದರಿಸುತ್ತಾ ಮತ್ತು ಅಪಹಾಸ್ಯ ಮಾಡುತ್ತಾ ಅವರ ನಂಬಿಕೆಯನ್ನು ಕೆಡಿಸಲು ಯತ್ನಿಸುತ್ತಾರೆ. ತಪ್ಪಾದ ಸುಳ್ಳಾದ ಪ್ರಚಾರಗಳು ಹಾಗೂ ಆವೇಶಭರಿತವಾದ ಮನವಿಗಳ ಮೂಲಕ
ಇತರರಲ್ಲಿ ದೇವರ ಮಕ್ಕಳ ಬಗ್ಗೆ ಕೋಪವನ್ನು ಎಬ್ಬಿಸುತ್ತಾರೆ. ಸತ್ಯವೇದದಲ್ಲಿ ತಿಳಿಸಿರುವಂತೆ 7ನೇ ದಿನದ ಸಬ್ಬತ್ತನ್ನು ಕೈಕೊಂಡು ನಡೆಯುವವರ ವಿರುದ್ಧವಾಗಿ ಕರ್ತನಾದ ಯೆಹೋವನು ಹೀಗೆನ್ನುತ್ತಾನೆ ಎಂಬ ಸತ್ಯವೇದದ ಆಧಾರವನ್ನು ಕೊಟ್ಟು ನೀವು ಮಾಡುವುದು ತಪ್ಪು ಎಂದು ಅವರು ನಿರೂಪಿಸಲಾರರು. ಸಬ್ಬತ್ತಿನವನ್ನ ಕೈಕೊಂಡು ನಡೆಯುವುದು ತಪ್ಪು ಅಂತೇಳಿ ಈ ಭೂಮಿ ಮೇಲೆ ಯಾವುದೇ ಇತರ ಕ್ರೈಸ್ತರಾಗಲಿ ಅನ್ಯ ಜನಾಂಗಗಳಾಗಲಿ ಸತ್ಯವೇದದ ಮುಖಾಂತರವಾಗಿ ನಿರೂಪಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರೂ ಕೂಡ ಅವರು ನಮ್ಮನ್ನ ತಪ್ಪಿತಸ್ಥರೆಂದು ನಮ್ಮನ್ನ ವಿರೋಧಿಸ್ತಾರೆ. ಬದಲಾಗಿ ದೇವ ಜನರನ್ನು ದಬ್ಬಾಳಿಕೆಯ ಕಾನೂನುಗಳನ್ನು ಜಾರಿಗೆ ತಂದು ಬಾಯಿ ಮುಚ್ಚಿಸಲು ಇವರು ಪ್ರಯತ್ನಿಸುತ್ತಾರೆ. ಇದು ತಾನೇ ಈ ಭೂಮಿ ಮೇಲೆ ನಡೀಲಿಕ್ಕೆ ಹೋಗುವಂತದ್ದಾಗಿ ತಮಗೆ ಅಗ್ಗದ ಜನಪ್ರಿಯತೆ ಹಾಗೂ ಅಧಿಕಾರದಲ್ಲಿ ಮುಂದುವರಿಯಬೇಕೆಂಬ ಇಚ್ಛೆಯಿಂದ ಜನಪ್ರತಿನಿಧಿಗಳು ಭಾನುವಾರ ಆಚರಣೆಯನ್ನು ಕಾನೂನನ್ನು ಜಾರಿಗೆ ತರುತ್ತಾರೆ. ಆದರೆ ದೇವರಿಗೆ ಭಯಪಟ್ಟು ನಡೆಯುವವರು 10 ಆಜ್ಞೆಗಳಿಗೆ ವಿರುದ್ಧವಾದ ಈ ಕಾನೂನನ್ನು ಒಪ್ಪಿಕೊಳ್ಳುವುದಿಲ್ಲ. ಒಂದು ವೇಳೆ ನಾನು ಮತ್ತು ನೀವು ಈ ಕೊನೆಯ ಹೋರಾಟದಲ್ಲಿ, ಈ ಕೊನೆಯ ಕಾಲದಲ್ಲಿ, ನಮ್ಮ ಒಂದು ವೈಯಕ್ತಿಕವಾದ ಜೀವಿತದಲ್ಲಿ ಈ ದಿನ ಅದು ನಡೆದರೆ, ನಾವು ದೇವರಿಗೆ ನಿಷ್ಠೆಯಾಗಿದ್ದರೆ, ನಿಷ್ಠೆಯಿಂದ ಜೀವಿಸುವವರಾಗಿದ್ದರೆ, ನನ್ನ ಮತ್ತು ನಿಮ್ಮ ಪಾತ್ರ ಏನು, ಯಾವ ನಿಲುವನ್ನ ತೆಗೆದುಕೊಳ್ತೇವೆ, ಎಷ್ಟು ನಿಷ್ಠಾವಂತರಾಗಿ ಜೀವಿಸ್ಲಿಕ್ಕೆ, ದೇವರನ್ನ ಘನಪಡಿಸ್ಲಿಕ್ಕೆ ನಾವು ನಮ್ಮನ್ನು ಒಪ್ಪಿಸ್ಕೊಳ್ತೇವೆ. ಇಂತಹ ಯುದ್ಧ ಭೂಮಿಯಲ್ಲಿ ಸತ್ಯ ಮತ್ತು ಅಸತ್ಯಗಳ ನಡುವೆ ಮಹಾ ಹೋರಾಟದ ಕೊನೆಯ ಸಂಘರ್ಷವು ನಡೆಯಲಿದೆ. ಇದು ಯಾವುದೇ ಆಯುಧ ಹಿಡಿದು ಹೋರಾಡುವ ಕದನವಲ್ಲ, ಬದಲಾಗಿ ಮನಸ್ಸಿನಲ್ಲಿ ನಡೆಯುವ ಹೋರಾಟವಾಗಿದೆ. ಇದರಲ್ಲಿ ಯಾರು ಜಯಗಳಿಸುತ್ತಾರೆಂದು ನಮಗೆಲ್ಲ ನಿಸ್ಸಂಶಯವಾಗಿ ತಿಳಿಯಲಾಗಿದೆ. ಎಸ್ತರಳು ಹಾಗೂ ಮೊರ್ದೆಕೈ ಕಾಲದಂತೆ ಈಗಲೂ ಸಹ ದೇವರು ತನ್ನ ಜನರನ್ನು ಬಿಡುಗಡೆಗೊಳಿಸಲು ತನ್ನ ಸತ್ಯವನ್ನು ತೋರ್ಪಡಿಸುತ್ತಾನೆ. ಕೊನೆ ಕಾಲದಲ್ಲಿ ನಡೆತಕ್ಕಂಥದ್ದು ಇಷ್ಟೇ. ಹೇಗೆ ರೂತಳು ಮತ್ತು ಎಸ್ತರಳ ಪುಸ್ತಕದಲ್ಲಿ ದೇವರು ತನ್ನ ಜನರನ್ನು ನಡೆಸುವುದನ್ನು, ಕಾಪಾಡುವುದು, ಬಿಡುಗಡೆ ಮಾಡುವುದು, ಹಾಗೆಯೇ ಕೊನೆ ಕಾಲದಲ್ಲಿ ದೇವರ ಸಭೆಗೆ ವಿರುದ್ಧವಾಗಿ ಬರ್ತಕ್ಕಂಥ ಈ ಲೋಕದ ಎಲ್ಲವರ ದೇವರು ತನ್ನ ಸತ್ಯದಿಂದ ಅವರನ್ನ ಎದುರಿಸ್ತಾನೆ ಮತ್ತು ಅವರಿಂದ ತಪ್ಪಿಸ್ತಾನೆ, ಬಿಡುಗಡೆ ಮಾಡ್ತಾನೆ. ಹೇಗೆ ಯಹೂದ ಕುಲವನ್ನ ದೇವರು ರಕ್ಷಿಸಿದನು, ಹಾಗೆ ನಮ್ಮನ್ನು ಸಹ ರಕ್ಷಿಸುವ ದಾವೀದನು ಬರೆದಂತ ಕೀರ್ತನೆಯಲ್ಲಿ ಪರಾತ್ಪರನನ್ನ ಮರೆಹೊತ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತ ಮಾಡಿರುವುದು. ಆ ಸುರಕ್ಷತೆಯನ್ನ ನಾವು ಕಣ್ಣಾರೆ ಕಾಣುವಂತ ಅವಕಾಶವನ್ನ ನಾವು ಪಡ್ಕೊಳ್ತೇವೆ, ಅನುಭವಿಸ್ತೇವೆ. ಈ ದೇವರ ವಾಕ್ಯಗಳನ್ನು ನಂಬಿ ಈ ಪಾಠಗಳಲ್ಲಿ ಕಲಿತಂತ ಪಾಠಗಳನ್ನ ನಾವು ನಿಷ್ಠೆಯಿಂದ ನಮ್ಮ ಹೃದಯದಲ್ಲಿ ತುಂಬಿಕೊಂಡು ದೇವರಿಗೆ ಕೊನೆ ಕಾಲದಲ್ಲಿ ಆ ಸಂದರ್ಭಗಳಲ್ಲಿ ಪ್ರಾಮಾಣಿಕರಾಗಿ ನಿಷ್ಠೆಯಿಂದ ಸತ್ಯಕ್ಕಾಗಿ ನಾವು ಹೋರಾಟ ಮಾಡೋದಾದ್ರೆ, ಸತ್ಯಕ್ಕಾಗಿ ನಿಲ್ಲುವುದಾದ್ರೆ, ಕರ್ತನು ಯಹೂದ ಜನಾಂಗವನ್ನು ರಕ್ಷಿಸಿದ ಹಾಗೆ ನನ್ನನ್ನು, ನಮ್ಮ ಕುಟುಂಬ ಮಕ್ಕಳು ನಿಷ್ಠೆಯಿಂದ ರಕ್ಷಿಸಲಿಕ್ಕೆ. ಇದು ಈ ಪಾಠದ ತಿರುಳಾಗಿದೆ. ಇನ್ನು ಹೆಚ್ಚಿನ ವಿಷಯಗಳನ್ನ ನೀವು ತಿಳಿಸಬೇಕೆಂದಲ್ಲಿ ಅಥವಾ ಪ್ರಶ್ನೆಗಳಿದ್ದರೆ ಹಂಚಿಕೊಳ್ಳಬೇಕೆಂದಾಗಿ ಕೇಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಶ್ನೆಗಳಿದ್ರೆ, ಇನ್ನೇನಾದ್ರೂ ತಿಳಿಸುವುದು, ಹೇಳುವುದಿದ್ರೆ ಸಮಯ ಇದೆ, ದಯಮಾಡಿ ಹಂಚಿಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಇಲ್ಲವಾದರೆ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ, ಅವರನ್ನು ಪ್ರಾರ್ಥನೆ ನಡೆಸಬೇಕೆಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸ್ಬೇಕು. ಪ್ರಾರ್ಥನೆ ವಿಜ್ಞಾಪನೆಗಳು ಸಹೋದರಿ ಹೇಳಿ. ನಮ್ಮ ಮಿಸ್ಸಸ್ಗೆ ಆರಾಮಿಲ್ಲ, ಶೋಭಾ ಅಂತ ಹೇಳಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಓಕೆ, ಡೇವಿಡ್ ಅವರ ಶ್ರೀಮತಿ ಶೋಭಾ ಅವರಿಗೆ, ಅವ್ರಿಗೂ ಹುಷಾರಿಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಸಹೋದರಿ ನ್ಯಾನ್ಸಿ ಡೇವಿಡ್ಗೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಅವರ
ವಿಜ್ಞಾಪನೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಲೋಕೇಶ್ ಅವರ ಕುಟುಂಬಕ್ಕಾಗಿ, ಅವ್ರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಭೀಮಾ ಸರ್ ಅವರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾವ್ದಾದ್ರು ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಹೇಮಲತಮ್ಮ ಇದ್ದೀರಾ? ಇದ್ದೇನೆ ಪಾಸ್ಟರ್. ಪ್ರೀತಿ ಸ್ವರೂಪನಾದ ತಂದೆಯೇ, ಈ ಸಬ್ಬತ್ ದಿನದ ಆರಂಭದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಕುಳಿತು ನಿನ್ನ ವಾಕ್ಯಗಳನ್ನು ಆಲಿಸುವ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅಪ್ಪ ತಂದೆ, ಈ ವಾರದ ಪಾಠವನ್ನ ವಿವರವಾಗಿ ನಮಗೆ ತಿಳಿಸಿಕೊಟ್ಟಂತ ಪಾಸ್ಟರ್ ರಾಜರವರನ್ನ ಸ್ವಾಮಿ ನಿನ್ನ ಮುಂದೆ ಅಭಿನಂದಿಸ್ತೇವಪ್ಪ. ಈ ಒಂದು ಅವಕಾಶವನ್ನ ಮುದ್ದು ಮಗನಿಗೆ ಕೊಟ್ಟು ಆ ಮಗನ ಮೂಲಕ ಸುವಾರ್ತೆಯು ಅನೇಕರಿಗೆ ಸಾರಲ್ಪಡುವ ಸಂದರ್ಭವನ್ನ ನೀನು ಅನುಗ್ರಹಿಸಿದೆ ಸ್ವಾಮಿ. ಇದಕ್ಕಾಗಿ ಸ್ತೋತ್ರಪ್ಪ. ಹೌದಪ್ಪ ತಂದೆಯಾದ ದೇವರೇ, ಇಬ್ಬರು ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ತಮ್ಮ ಜೀವಿತದಲ್ಲಿ ನಿನ್ನ ಸೇವೆಯನ್ನ ಮಾಡಿದರು ಎಂಬುದನ್ನ ಈ ಒಂದು ಪಾಠದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದೆ. ಒಬ್ಬ ಮಗಳು ಶಾರೀರಿಕವಾಗಿ ತನ್ನ ಜನರನ್ನ ಕಾಪಾಡಿಕೊಳ್ಳುವ ಒಂದು ಕರ್ತವ್ಯವನ್ನು ನಿರ್ವಹಿಸಿತು ಸ್ವಾಮಿ. ಹಾಗೂ ಮತ್ತೊಬ್ಬ ಮಗಳು ಸ್ವಾಮಿ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡುಗಡೆ ಮಾಡಿದ ಯೇಸು ಕ್ರಿಸ್ತನ ಒಂದು ಸಂತಾನವನ್ನ ಕಾಪಾಡುವ ಒಂದು ಅವಕಾಶವನ್ನ ಆ ಮಗಳಿಗೆ ನೀನು ದಯಪಾಲಿಸಿಕೊಟ್ಟೆ. ಅದಕ್ಕೆ ಮುತ್ತಜ್ಜಿಯಾಗಿ ಇರ್ಲಿಕ್ಕೆ ತಳಿಗೆ ಕೊಟ್ಟೆ. ಹಾಗೆಯೇ ಎಸ್ತೇರಳಿಗೆ ಅವಕಾಶ ಕೊಟ್ಟಿಯಲ್ಲಪ್ಪ. ಅದೇ ರೀತಿಯಲ್ಲಿ ಸ್ವಾಮಿ ನಿನ್ನ ಸಭೆಯಾಗಿರುವಂತ ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ಮೊದಲಗಿತ್ತಿಯ ಸ್ಥಾನವನ್ನು ಅನುಗ್ರಹಿಸಿ ಸ್ವಾಮಿ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಭಾಗಿಗಳಾಗಲು ಅವಕಾಶ ನೀಡಬೇಕಾಗಿ ತಂದೆಯೇ, ಕೊಟ್ಟ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಿನ್ನ ಸೇವೆಯಲ್ಲಿ ಮುಂದುವರಿಯಲು ಅವಕಾಶ ಕೊಡಿಸುವ ತಂದೆಯಾದ ದೇವರೇ, ಈ ಒಂದು ವಾಕ್ಯಗಳು ಎಲ್ಲರ ಹೃದಯಗಳಲ್ಲಿ ಮಾತನಾಡಿ ಅಪ್ಪ ಅವರನ್ನ ಸ್ಪಂದಿಸುವಂತೆ ನೀನು ಕಾರ್ಯ ಮಾಡು ಸ್ವಾಮಿ. ತಂದೆ, ಈ ದಿನದಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕೆಲವು ವಿಜ್ಞಾಪನೆಗಳನ್ನ ಮತ್ತೊಮ್ಮೆ ಸಲ್ಲಿಸುವವರಾಗಿದ್ದೇವಪ್ಪ. ಆ ವಿಜ್ಞಾಪನೆಗಳಿಗೆ ನೀನು ಸದುತ್ತರವನ್ನ ದಯಪಾಲಿಸಿಕೊಡ್ಬೇಕು ತಂದೆ. ಈಗಾಗಲೇ ಸಹೋದರಿ ನ್ಯಾನ್ಸಿ ಡೇವಿಡ್ ಅವರಿಗೆ ಕೊಟ್ಟ ಆರೋಗ್ಯಕ್ಕಾಗಿ, ಆ ಮಗಳು ಚೇತರಿಸಿಕೊಳ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ತಂದೆಯೇ, ನಿನ್ನ ಕೃಪೆಯಿಂದ ಆ ಮಗಳನ್ನ ನೀನು ಸಂರಕ್ಷಿಸಿದ್ದಿ. ಆ ಕುಟುಂಬದಲ್ಲಿ ಸ್ವಾಮಿ ಹೊಸ ಬೆಳಕು ಮೂಡುವ ಹಾಗೆ ಮಾಡಿದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರಪ್ಪ, ಕೃತಜ್ಞತೆಗಳಪ್ಪ. ಎಲ್ಲರ ಪ್ರಾರ್ಥನೆಗಳು ನಿನ್ನ ಸನ್ನಿಧಿಯನ್ನು ಮುಟ್ಟಿವೆ ಸ್ವಾಮಿ. ದಯಮಾಡಿ ಆ ಮಗಳನ್ನ ನೀನು ನಿನ್ನ ಸೇವೆಯಲ್ಲಿ ಉಪಯೋಗಿಸು. ಹಾಗೆಯೇ ಸಹೋದರಿ ಶೋಭಾ ಡೇವಿಡ್ಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳ ಜೀವಿತದಲ್ಲಿ ಸ್ವಾಮಿ ನೀನು ಮಾತನಾಡು. ಆ ಮಗಳಿಗೆ ಯಾವ ಕಷ್ಟ, ನೋವು, ಸಂಕಟಗಳಿವೆ ಗೊತ್ತಿಲ್ಲಪ್ಪ. ಮಗಳನ್ನ ನೀನು ಮುಟ್ಟು ಸ್ವಾಮಿ. ಹಾಗೂ ಅವರ ಪತಿಯನ್ನು ಕೂಡ ನೀನು ಆಶೀರ್ವದಿಸು. ನಿನ್ನ ಸೇವಕರಾಗಿರುವಾಗ ಸ್ವಾಮಿ ಆ ಮಗನಿಗೆ ಬೇಕಾದಂತ ಶಾಂತಿ, ಸಮಾಧಾನವನ್ನ, ಆತ್ಮಿಕ ಬಲವನ್ನ ಅನುಗ್ರಹಿಸಪ್ಪ. ಈ ಒಂದು ಅನಾರೋಗ್ಯವು ಮಗನ ಸ್ವಾರ್ಥ ಸೇವೆಗೆ ಅಡ್ಡಿ ಮಾಡದ ಹಾಗೆ ತಂದೆ ನಿನ್ನ ಕರುಣೆ ತೋರಿಸಪ್ಪ. ಹಾಗೆ
ಸಹೋದರ ರವಿ ಬಳ್ಳಾರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಕುಟುಂಬದ ಜೀವಿತದಲ್ಲಿ ನೀನು ನಾಯಕನಾಗಿರು ಸ್ವಾಮಿ. ಅವ್ರ ತಾಯಿಯನ್ನು ಮುಟ್ಟು ಸ್ವಾಮಿ. ಹಾಗೂ ಆ ಮಗನ ಬೇಡಿಕೆಗಳು ಸಭೆಗ ಕಟ್ಟಡಕ್ಕಾಗಿ ಬೇಡುವಾಗ, ಹಾಗೆಯೇ ಸುಮಾ ಎಂಬ ಮಗಳಿಗೋಸ್ಕರವಾಗಿ ಆ ಮಗಳ ಗರ್ಭಫಲಕ್ಕಾಗಿ ಬೇಡಿಕೆ ಇಟ್ಟಿರುವಾಗ ಸ್ವಾಮಿ, ತಂದೆಯಾದ ದೇವರೇ, ಆ ಮಗನ ಕೋರಿಕೆಗಳನ್ನ ಈಡೇರಿಸಪ್ಪ ಸ್ವಾಮಿ. ತಕ್ಕ ಸಮಯದಲ್ಲಿ ನೀನು ಈಡೇರಿಸುವಾತನಾಗಿದ್ದೆ ಎಂಬ ದೃಢ ವಿಶ್ವಾಸ ನಮ್ಮಲ್ಲಿದೆ. ಈ ನಂಬಿಕೆಯನ್ನು ಆ ಮಗನಲ್ಲಿ ದಯಪಾಲಿಸಿಕೊಟ್ಟು ಆ ಮಗನನ್ನ ಆಶಾಭಂಗ ಪಡಿಸದೆ ನಿನ್ನ ಸನ್ನಿಧಿಯ ಮಗನನ್ನಾಗಿಯೇ ಉಳಿಸಿ ಕಾಪಾಡಿಸು. ಹಾಗೂ ಸಹೋದರ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಕುಟುಂಬದಲ್ಲಿ ಕೊಟ್ಟಂತ ಆರೋಗ್ಯಕ್ಕಾಗಿ, ಚೇತರಿಸಿಕೊಳ್ಳುತ್ತಿರುವ ಒಂದು ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆ. ಇನ್ನು ಸಂಪೂರ್ಣ ಚೇತರಿಕೆ ಬೇಕಿದೆಯಪ್ಪ. ಸಂಪೂರ್ಣ ಆರೋಗ್ಯವನ್ನ ಎಲ್ಲರಿಗೂ ದಯಪಾಲಿಸಿಕೊಟ್ಟು ಆ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸುವಂತೆ ಅವರನ್ನು ಆಶೀರ್ವದಿಸಿ ನಡೆಸಪ್ಪ. ಅವರ ಕೆಲಸ ಕಾರ್ಯಗಳಲ್ಲಿ, ಆರ್ಥಿಕ ಸ್ಥಿತಿಯಲ್ಲಿ ಅವರನ್ನ ನೀನೇ ಬಲಪಡಿಸಿ ನಡೆಸಪ್ಪ. ಅದೇ ರೀತಿ ಸ್ವಾಮಿ ಸಹೋದರ ಮಂಜುನಾಥ್ ಚಂದ್ರ ಈ ಕುಟುಂಬವನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಆ ಕುಟುಂಬದಲ್ಲಿ ಇರುವಂತ ಎಲ್ಲ ರೀತಿಯ ತೊಂದರೆಗಳಿಂದ ಬಿಡುಗಡೆ ಕೊಟ್ಟು ಆ ಮಕ್ಕಳು ಪ್ರತಿದಿನವೂ ನಿನ್ನ ಸನ್ನಿಧಿಗೆ ಬಂದು ನಿನ್ನ ವಾಕ್ಯಗಳನ್ನ ಆಲಿಸುವಾಗ ಸ್ವಾಮಿ ನವ ಚೇತನವನ್ನ ಕೊಟ್ಟು ಅವರು ಕೂಡ ನಿನ್ನ ವಾಕ್ಯವನ್ನು ಸಾರುವಂತ ಕೃಪೆ ಮಾಡಬೇಕಾಗಿ ಬೇಡ್ತೇನಪ್ಪ. ಹಾಗೂ ಸ್ವಾಮಿ ತಂದೆಯ ಸಹೋದರಿ ರತ್ನ ಈ ಮಗಳನ್ನ ನೀನು ಆಶೀರ್ವದಿಸಪ್ಪ. ಈ ಮಗಳ ಜೀವಿತದಲ್ಲಿ ಯಾವ ತೊಂದರೆ, ಕಷ್ಟ, ನೋವು, ಅನಾರೋಗ್ಯ, ಸಂಕಟಗಳು ಇವೆಯೋ ಎಲ್ಲದರಿಂದ ಬಿಡುಗಡೆ ಕೊಟ್ಟು ಈ ಮಗಳು ಕೂಡ ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಕೇಳುವಾಗ ಸ್ವಾಮಿ ಆ ಮಗಳು ಸೇವೆಯಲ್ಲಿ ಮುಂದುವರಿಯುವಂತ ಅವಕಾಶ ನೀಡಿ ಸ್ವಾರ್ಥ ಸೇವಕಿಯಾಗಿ ಆ ಮಗಳ ಜೀವಿತವನ್ನ ಬದಲಾಯಿಸು. ಹಾಗೂ ಅಪ್ಪ ತಂದೆಯೇ ಪಾಸ್ಟ್ರು ಎಸ್.ಟಿ. ಸಾಲ್ಮನ್ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಸ್ವಾಮಿ ಉದ್ಯೋಗದಿಂದ ನಿವೃತ್ತಿ ಹೊಂದಿದರು ಸ್ವಾಮಿ, ನಿನ್ನ ಸೇವೆಯಲ್ಲಿ ನಿವೃತ್ತಿ ಹೊಂದಿಲ್ಲಪ್ಪ. ಜೀವನ ಪೂರ್ತಿ ಸ್ವಾಮಿ ಆ ಮಗನಿಂದ ಸೇವೆಯನ್ನು ಮಾಡುವಾಗ ತಂದೆಯೇ ಅದಕ್ಕೆ ಬೇಕಾದಂತ ನಿನ್ನ ಆತ್ಮನ ಬಲ ಕೊಡಪ್ಪ, ಆರೋಗ್ಯ ಕೊಡು ಸ್ವಾಮಿ, ನವ ಚೈತನ್ಯ ಕೊಡು ಸ್ವಾಮಿ. ತಂದೆಯ ಕುಟುಂಬವನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಪ್ಪ. ಕೊಟ್ಟಿರುವಂತ ಮಕ್ಕಳು ಮೊಮ್ಮಕ್ಕಳನ್ನ ಆಶೀರ್ವದಿಸಪ್ಪ. ಅವರಿಗೆ ಈ ಮಗನು ಉತ್ತಮ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನ, ಹಾಡುಗಳನ್ನ ಕಲಿಸುವಾಗ ಸ್ವಾಮಿ ಆ ಮಕ್ಕಳು ಸುವಾರ್ಥ ಸೇವಕರಾಗಿ ಮುಂದುವರಿಯುವ ಹಾಗೆ ಮಕ್ಕಳನ್ನ ನಡೆಸಿ ಕಾದ್ಕಪ್ಪ ಸ್ವಾಮಿ. ಹಾಗೆ ಸಹೋದರಿ ವರಲಕ್ಷ್ಮಿ ಮನೇಶ್ಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳ ಕುಟುಂಬದಲ್ಲಿ ಸ್ವಾಮಿ ನೀನೇ ನಾಯಕನಾಗಿದ್ದೇ ಸ್ವಾಮಿ. ಆ ಮಗಳು ತನ್ನ ಒಂದು ಸೇವೆಯನ್ನು ಮಾಡ್ತಿರುವಾಗ, ಹಾಡುಗಳ ಮೂಲಕ ತನ್ನ ಸೇವಾ ಕಾರ್ಯದಲ್ಲಿ ಪಾತ್ರ ನಿರ್ವಹಿಸ್ತಿರುವಾಗ ಆ ಪಾತ್ರವನ್ನ ಯಶಸ್ವಿಯಾಗಿ ನಿರ್ವಹಿಸಲು ಯಾವುದೇ ಅಡ್ಡಿ ಆತಂಕಗಳಿಲ್ಲದ ರೀತಿಯಲ್ಲಿ ಆ ಮಗಳು ತನ್ನ ಕಾರ್ಯ ಮಾಡಲು ನಿನ್ನ ಪವಿತ್ರಾತ್ಮನ ಬಲ ಕೊಟ್ಟು ನಡೆಸಪ್ಪ. ಅವರ ಕುಂದು ಕೊರತೆಗಳನ್ನ ನಿವಾರಿಸಪ್ಪ. ಆರೋಗ್ಯ ಭಾಗ್ಯ ದಯಪಾಲಿಸಿಕೊಡಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ವಿಜಯ್ ಈ ಮಗನಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಅವರಲ್ಲಿ ಯಾವ ರೀತಿಯ ಕೊರತೆಗಳಿವೆಯೋ ಆ ಕೊರತೆಗಳನ್ನೆಲ್ಲ ನೀಗಿಸಿ ಆತ್ಮೀಕ ಬಲವನ್ನ ತುಂಬಿಸಿ ಇನ್ನು ನಿನ್ನ ಸನ್ನಿಧಿಯಲ್ಲಿ ಕೂಡಿ ನಿನ್ನ ಸೇವೆಯನ್ನ ಬಾಯಿಯ ಮೂಲಕ ಆತನು ಮಾಡುವ ಹಾಗೆ ನಿನ್ನ ಆಶೀರ್ವಾದ ನೀಡಪ್ಪ. ಹಾಗೂ ಯಶವಂತ ಪಾಸ್ಟರ್ಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಆ ಮಗನ ಸ್ವಾಮಿ ತನ್ನ ಜೀವಿತ ಕಾಲದಲ್ಲಿ ಅನೇಕ ರೀತಿಯಲ್ಲಿ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಭಾಗಿಯಾಗಿತ್ತು. ಈಗಲೂ ಕೂಡ
ಅದೇ ಕಾರ್ಯವನ್ನು ಮುಂದುವರಿಸ್ತಿರುವಾಗ ಮಗನಲ್ಲಿ ನಿನ್ನ ಆತ್ಮನ ಬಲ ಬೇಕು. ಹಾಗೂ ಕುಟುಂಬ ಜೀವಿತದಲ್ಲಿ ಸ್ವಾಮಿ ಸಹೋದರಿ ಪದ್ಮಿನಿಗೆ ಬೇಕಾದಂತ ಆರೋಗ್ಯವನ್ನ ನೀನು ದಯಪಾಲಿಸು. ಈ ಒಂದು ಅನಾರೋಗ್ಯವು ಕುಟುಂಬದ ಒಂದು ಜೀವಿತದ ನೆಮ್ಮದಿಯನ್ನ ಕೆಡಿಸುತ್ತದೆ, ಹಾಗೂ ಆತ್ಮಿಕ ಜೀವಿತದಲ್ಲಿಯೂ ಕೂಡ ಅಸಮಾಧಾನವನ್ನ ತರುವಂತದ್ದಾಗಿದೆ ಅಲ್ಲಪ್ಪ. ಈ ಒಂದು ಅಡ್ಡಿ ಆತಂಕಗಳಿಂದ ಬಿಡುಗಡೆ ಕೊಟ್ಟು ಈ ಮಕ್ಕಳು ಸ್ವಾಮಿ ನಿನ್ನ ಸೇವಕರಾಗಿ ಮುಂದುವರಿಯಲು ನಿನ್ನ ಕರುಣೆ ತೋರಿಸಿ ನಡೆಸಿ ಕಾಪಾಡಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಇವರ ಕುಟುಂಬಕ್ಕೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಜೀವಿತದಲ್ಲಿ ನೀನು ಶಾಂತಿ ನೆಮ್ಮದಿಯನ್ನು ಕೊಡ್ಬೇಕಪ್ಪ. ಆ ಇಬ್ಬರು ಮಕ್ಕಳ ಸ್ವಾಮಿ ಅವರು ಯಾವ ಕಷ್ಟದಲ್ಲಿ ಬಳಲ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ, ಯಾವ ರೀತಿ ಅಸಮಾಧಾನ ಇದೆಯೋ ಗೊತ್ತಿಲ್ಲಪ್ಪ. ಅವರ ಕಷ್ಟಗಳನ್ನ ನೀನೇ ಬಲ್ಲಾತನಾಗಿದ್ದೆ, ಅವರನ್ನು ಸಂತೈಸು ಸ್ವಾಮಿ. ಅವರ ತೊಂದರೆಗಳನ್ನ ನಿವಾರಿಸಿ ಅವರಲ್ಲಿ ಸಮಾಧಾನದ ವಾತಾವರಣವನ್ನ ಕೊಟ್ಟು ಸ್ವಾಮಿ ಆ ಮಕ್ಕಳು ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ಹಾಗೂ ಈ ವಯಸ್ಸಿನಲ್ಲಿ ತಂದೆಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂತೆ ಆ ಕುಟುಂಬವನ್ನ ನೀನು ನಡೆಸಿ ಕಾಪಾಡಪ್ಪ. ಹಾಗೆಯೇ ಸ್ವಾಮಿ ಈ ಕುಟುಂಬಕ್ಕೆ ಸೇರಿರುವಂತ ಅನೇಕ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಿಗೆ ಈ ದಿವಸದಲ್ಲಿ ಈ ಕೂಟಕ್ಕೆ ಬಂದಿಲ್ಲದಿದ್ದರು ಇನ್ನು ಬೇರೆ ಕಡೆಗಳಲ್ಲಿ ತಮ್ಮ ಒಂದು ಹಾಜರಾತಿಯನ್ನ ಅವರು ಪಡಿಸಿರಬಹುದು. ಹಾಗಾಗಿ ಸ್ವಾಮಿ ಆ ಮಕ್ಕಳಿಗೂ ಕೂಡ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಡೆಸಪ್ಪ. ಸಹೋದರಿ ರಾಜೇಶ್ವರಿ, ಸವಿತಾ ಹಾಗೂ ಸಹೋದರಿ ಮಾಲಾ, ಹೊಸ್ಮನಿ ಹಾಗೂ ಮಾರ್ಟಿನ್ ಮತ್ತು ಶೈಲಾ ಬೆಂಜಮಿನ್ ಈ ಮಕ್ಕಳು, ಹಾಗೂ ಸ್ವಾಮಿ ಸಹೋದರ ಜಾನ್ಸನ್ ಅವರು, ಜಾನ್ಸನ್ ಶರಣಪ್ಪ ಅವರು, ಜಾನ್ಸನ್ ಯೇಸುದಾಸ್ ಅವರು, ಹೀಗೆ ಅನೇಕರು ಸ್ವಾಮಿ, ಸಹೋದರ ವಿಜಯ್ ಕುಮಾರ್ ಅವರು, ಇನ್ನು ಅನೇಕ ಭಕ್ತಾದಿಗಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಹಂಚುವಾಗ ಆ ಮಕ್ಕಳೆಲ್ಲರನ್ನ ನೀನು ಕರುಣಿಸಿ ಅವರಲ್ಲಿರುವಂತ ಎಲ್ಲ ಕೊರತೆಗಳನ್ನ ನಿವಾರಿಸಿ ದಿನವೂ ನಿನ್ನ ಸನ್ನಿಧಿಯಲ್ಲಿ ಕೂಡಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡು ಸ್ವಾಮಿ. ಹಾಗೂ ಪಾಸ್ಟರ್ ಎಂ ರಾಜುರವರನ್ನ ಈ ಉತ್ತಮವಾದ ಒಂದು ಸಂದೇಶವನ್ನ ಬಹಳ ಸಾರಾಂಶವಾಗಿ ತಿಳಿಸಿಕೊಟ್ಟು ಎಲ್ಲರ ಮನಸ್ಸುಗಳಲ್ಲಿ ಅದು ಬೇರೂರುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇವೆ. ಅವರ ಕುಟುಂಬವನ್ನ ಮತ್ತು ಮಕ್ಕಳ ಮೊಮ್ಮಕ್ಕಳನ್ನ ನೀನು ಆಶೀರ್ವದಿಸು. ಇವರ ಸೇವೆಯಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಆತ್ಮನ ಬಲ ಬೇಕು ಸ್ವಾಮಿ, ಹಾಗೂ ದೈಹಿಕ ಬಲವೂ ಕೂಡ ಬೇಕಿದೆಯಪ್ಪ. ಮಗನನ್ನ ನೀನೇ ಸಂತೈಸಿ ನಡೆಸಪ್ಪ ಸ್ವಾಮಿ. ಹಾಗೆ ತಂದೆ, ನಾಳೆ ಮತ್ತೊಮ್ಮೆ ನಾವೆಲ್ಲರೂ ನಿನ್ನ ಸನ್ನಿಧಿಗೆ ಬಂದು ನಿನ್ನನ್ನು ಆರಾಧಿಸುವುದರ ಮೂಲಕ ಸಬ್ಬತ್ ದಿನವನ್ನು ಕೈಕೊಳ್ಳುವ ಸೌಭಾಗ್ಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟು ನಾಳೆ ಬೆಳಿಗ್ಗೆ ಮತ್ತೆ ನಿನ್ನನ್ನ ಆರಾಧಿಸಿ ಸಂಜೆ ವೇಳೆಯಲ್ಲಿಯೂ ಕೂಡ ನಾವು ಈ ಒಂದು ಗುಂಪಿನಲ್ಲಿ ಸೇರಿ ನಿನ್ನ ಅಮೃತ ವಾಕ್ಯಗಳನ್ನ ಆಲಿಸುವ ಕೃಪೆ ಮಾಡಬೇಕಾಗಿ ತಂದೆ ಆದ ದೇವರೇ, ಅಲ್ಲಿವರೆಗೂ ಎಲ್ಲರನ್ನ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾಯ್ತಾ ಬರಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆಯೇ, ಆಮೇನ್. ಆಮೇನ್ ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳು, ಬಂಧು ಬಳಗದ ಸಂಗಡ, ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ
ಈ ದಿನ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಆರಾಧಿಸುತ್ತಿರುವಂತೆ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ ತಮ್ಮೆಲ್ಲರಿಗೂ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಇವತ್ತಿನ ಪಾಠದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಾದಂತ ಸಾಲಮನ್ ಸಾರ್ ಅವರಿಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತ ಭಕ್ತರಾಜಮ್ಮ ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ರಾತ್ರಿ ನಮ್ಮ ಜೊತೆಲಿದ್ದು ಸುಖ ನಿದ್ರೆ ಸುಕ್ಷೇಮ ಸಮಾಧಾನಗಳನ್ನ ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನ ಕೊಂಡಾಡುವಾಗಿ ಆರಾಧಿಸುವಾಗಿ ಕೃಪೆ ತೋರಿ ನಾನು ದಿನವನ್ನು ಆತನ ಘನತೆಗಾಗಿ ಕಳೆಯುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್. ದೇವರ ಎಲ್ರಿಗೂ ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್. ವಿಜಯ್ ಯಾರಂತ ಗೊತ್ತಾಗ್ಬೋದಾ? ನಮ್ಮಲ್ಲಿ ಅನೇಕ ಮಂದಿ ವಿಜಯ್ ಇದ್ದಾರೆ. ಎಲ್ಲಿಂದ? ಲೌರಿನ ಅಥವಾ ಹೊರಗಡೆಯಿಂದ? ಇವತ್ತು ನಮ್ಮ ಮಧ್ಯದಲ್ಲಿ ವಿಜಯ್ ಅಂತೇಳಿ ಒಬ್ಬರು ಬಂದಿದ್ದಾರೆ. ವಿಜಯ್ ತಾವ್ ಎಲ್ಲಿಯವರು? ಓಕೆ, ಬೆಳಗಾವಿನಿಂದ ಒಬ್ಬರು ಇದ್ದಾರೆ. ಲವರಿನಲ್ಲಿ 3 ಜನರು ಇದ್ದಾರೆ ನಮ್ಮ ಕೋರ್ಟ್ಗಳಿಗೆ ಹಾಜರಾಗುವವರು. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು everybody.